ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾ ವನಮ್ರಾಕೃತಿಂ ವಕ್ತ್ರಾಂಭೋರುಹಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ ಏಕಾಂತೆ ಹನುಮಂತಮುಕ್ತಿಸುಧಯಾ ಸಂತರ್ಪಯನ್ ಸಂತತಂ. ರಾಮಸ್ತಂಭಿತವಾರಿಧಿರ್ ವಿಜಯತೆ ಧಾನುಷ್ಕಚೂಡಾಮಣಿಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತನ್ನೋಲಿಗೆ ನಾವು ಕಥೆಯನ್ನ ನಿಲ್ಲಿಸಿತ್ತು. ನಿನ್ನೆ ದಿವಸ ಅಧಿಕ ಮಾಸದ ಮಹಾತ್ಮೆ, ಅದರ ಜೋಡಿ ರಾಮಾಯಣವನ್ನ ಓದಿದರೆ ಏನೆಲ್ಲ ಫಲಗಳು ಬರ್ತದೆ, ಒಟ್ಟಾರೆ ಎಷ್ಟು ರಾಮಾಯಣಗಳಿವೆ ಅಂತನ್ನೋದ್ರ ಬಗ್ಗೆ ಎಲ್ಲ ನೋಡಿತ್ತು. ಬ್ರಹ್ಮದೇವರ ಅನುಗ್ರಹದಿಂದ ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳಿಗೆ ರಾಮಾಯಣವನ್ನ ಹೇಳ್ತಾರೆ. ಅದನ್ನ ಕೇಳಿ ವಾಲ್ಮೀಕಿ ಮಹರ್ಷಿಗಳು ಸಮಗ್ರ ರಾಮಾಯಣವನ್ನ ಕೂತು ಬರೀತಾರೆ. ಹಾಗಾದ್ರೆ ಬ್ರಹ್ಮದೇವರ ಒಂದು ವಿಶೇಷ ಅನುಗ್ರಹದಿಂದ ಯಾವುದೆಲ್ಲ ಗೋಪ್ಯ ವಿಚಾರಗಳಿದ್ದು ಅದೆಲ್ಲವೂ ಕೂಡ ವಾಲ್ಮೀಕಿ ಮಹರ್ಷಿಗಳಿಗೆ ಪ್ರತಿಭಾಸ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಹಾಗಾಗಿ ಅದನ್ನ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ಬರೆದ್ರು ಅಂತ. ರಾಮಾಯಣದಲ್ಲಿ ಏನೇನಿದೆ ಅಂತ ಹೇಳಿದ್ರೆ 24,000 ಶ್ಲೋಕಾನಾಂ ಉಕ್ತವಾನ್ ಋಷಿ. ಒಟ್ಟು 24,000 ಶ್ಲೋಕಗಳು ಈ ರಾಮಾಯಣದಲ್ಲಿವೆ ಅಂತ. ನಿನ್ನೆ ನೋಡಿದಂತೆ ಗಾಯತ್ರಿ ಮಂತ್ರಕ್ಕೆ 24 ಅಕ್ಷರಗಳು, ರಾಮಾಯಣದಲ್ಲಿರುವಂಥದ್ದು 24,000 ಶ್ಲೋಕಗಳು. ಹಾಗಾದ್ರೆ ಗಾಯತ್ರಿ ಮಂತ್ರದ ವ್ಯಾಖ್ಯಾನ ರೂಪವಾಗಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ಹೇಳಿದ್ರು. ಹಾಗಾಗಿ ಈ ರಾಮಾಯಣ ಅಂತನ್ನೋದು ವೇದಕ್ಕೆ ಸಮಾನ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತನ್ನೋದನ್ನ ನಿನ್ನೆ ದಿವಸ ನಾವು ತಿಳ್ಕೊಂಡಿದ್ವಿ. ಅಷ್ಟೇ ಅಲ್ಲ, ತಥಾ ಸರ್ಗ ಶತಾನ್ ಪಂಚ ಷಟ್ಕಾಂಡಾನಿ ತಥೋತ್ತರಂ. ಒಟ್ಟು 500 ಸರ್ಗಗಳಂತೆ. ತಥಾ ಸರ್ಗ ಶತಾನ್ ಪಂಚ 500 ಸರ್ಗಗಳು, ಅದರೊಟ್ಟಿಗೆ ಷಟ್ಕಾಂಡಾನಿ 6 ಕಾಂಡಗಳು ಪ್ಲಸ್ ಇನ್ನೊಂದು ತಥೋತ್ತರಂ ಉತ್ತರ ಕಾಂಡ ಸೇರಿದ್ರೆ ಒಟ್ಟು 7 ಕಾಂಡಗಳು ಅಂತ. ಹಾಗಾದ್ರೆ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಮತ್ತೆ ಉತ್ತರಕಾಂಡ ಅಂತ ಒಟ್ಟು 7 ಕಾಂಡಗಳನ್ನೊಳಗೊಂಡ ಈ ರಾಮಾಯಣವನ್ನ ಬರೆದ್ರು. ಆ 7 ಕಾಂಡಗಳಲ್ಲಿ ಒಟ್ಟು ಸೇರಿ 500 ಸರ್ಗಗಳು ಈ ರಾಮಾಯಣದಲ್ಲಿ ಇವೆ. ಅಂತ ಒಂದು ಮಹತ್ತರ ಕೃತಿಯನ್ನ ವಾಲ್ಮೀಕಿ ಮಹರ್ಷಿಗಳು ಬರೆದ್ರು. ಒಂದು ಕೃತಿಯನ್ನು ಬರೆದ ಮೇಲೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಲ್ಲ. ಈಗೆಲ್ಲ ಏನ್ ಮಾಡ್ತಾರೆ, ಮುದ್ರಣ ಮಾಡಿ ಅಂಗಡಿಗಳಲ್ಲಿ ಅದನ್ನ ಸೇಲ್ ಮಾಡ್ತಾರೆ. ಅವಾಗೆಲ್ಲ ಒಬ್ಬ ಕವಿ ಒಂದು ಕೃತಿಯನ್ನು ಮಾಡಿದ್ರೆ ಅದರಲ್ಲಿಯೂ ಇದು ಮೊದಲ ಕವಿತೆ, ಮೊದಲ ಸಾಹಿತ್ಯ ಇದು. ಹಂಗಾಗಿ ಇದನ್ನ ಜನರಿಗೆ ಹೆಂಗ್ ಮುಟ್ಟಿಸ್ಬೇಕು? ಜನರಿಗೆ ಮುಟ್ಟಿಸ್ಬೇಕು ಅಂದ್ರೆ ಹಾಳೆಯಲ್ಲಿ ಬರೆದು ಕೊಡ್ಲಿಕ್ಕೆ ಅವಾಗಿನ ಕಾಲದಲ್ಲಿ ಹಾಳೆನೂ ಇರ್ಲಿಲ್ಲ. ಈ ಭೂರ್ಜ ಪತ್ರ ಅಂತ ಅದರಲ್ಲಿ ಬರೀತಿದ್ರು. ಒಂದು ಪ್ರತಿ ಬರೀಲಿಕ್ಕೆ 24,000 ಶ್ಲೋಕ ಬರೀಲಿಕ್ಕೆ ಎಷ್ಟೋ ಸಮಯ ಹಿಡಿತದೆ. ಅಂಥದ್ದು ಜನರಿಗೆ ಮುಟ್ಟಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಾವಾಗೆ ಹೋಗಿ ಈ ಎಲ್ಲ ಶ್ಲೋಕಗಳನ್ನ ಅವ್ರ ಮುಂದೆ ಹಾಡಬೇಕು. ಅದಕ್ಕೋಸ್ಕರ ವಾಲ್ಮೀಕಿ ಮಹರ್ಷಿಗಳು ಆಲೋಚನೆಯಲ್ಲಿ ತೊಡಗಿದರಂತೆ. ಈ ರಾಮಾಯಣವನ್ನೇನೋ ಬರೆದು ಬಿಟ್ಟೆ ನಾನು, ಇದನ್ನ ಜನರಿಗೆ ತಲುಪಿಸ್ಬೇಕಲ್ಲ, ನಾನು ಹೇಗೆ ತಲುಪಿಸ್ಬೇಕು ಅಂತ ಹೇಳಿ ಆಲೋಚನೆ ಮಾಡಬೇಕಾದ್ರೆ ವಾಲ್ಮೀಕಿ ಮಹರ್ಷಿಗಳ ಎದುರುಗಡೆ ತಸ್ಯ ಚಿಂತಯಮಾನಸ್ಯ ಮಹರ್ಷೇರ್ ಭಾವಿತಾತ್ಮನಃ ಅನುಗೃಹೀತಾಂ ತತಃ ಪಾದೌ ಮುನಿವೇಶೌ ಕುಶೀಲವೌ. ಅಗೃಹೀತಾಂ ತತಃ ಪಾದೌ ಮುನಿವೇಶೌ ಕುಶೀಲವೌ. ಲವ ಮತ್ತು ಕುಶ ಇಬ್ಬರೂ ಕೂಡ ಬಂದು ವಾಲ್ಮೀಕಿ ಮಹರ್ಷಿಗಳ ಕಾಲಿಗೆ ನಮಸ್ಕಾರ ಮಾಡಿ
ತಾವು ಕೂತ್ಕೊಂಡಿದ್ದಾರಂತೆ ಎದುರುಗಡೆ. ಯಾಕೆಂದ್ರೆ ಲವಕುಶರು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರು, ಅವರಿಗೆಲ್ಲವನ್ನು ಕೂಡ ಪಾಠ ಮಾಡಿದ್ದು ವಾಲ್ಮೀಕಿ ಮಹರ್ಷಿಗಳಂತ. ಯಾಕೆ ಲವಕುಶರು ಅಲ್ಲಿಗೆ ಬಂದ್ರು ಅಂತ ಅನ್ನೋದನ್ನ ನಾವು ಮುಂದೆ ಉತ್ತರಕಾಂಡದಲ್ಲಿ ನೋಡ್ತೇವೆ. ಲವಕುಶರನ್ನ ನೋಡಿ ಅವರಿಗೆ ಒಂದ್ಸರ್ತಿ ಅನಿಸ್ತಂತೆ, ಈ ಲವಕುಶರ ಹತ್ರನೇ ಹಾಡಿಸ್ಬೋದಲ್ಲ ನಾನು ಅಂತ ಹೇಳಿ ಆಲೋಚನೆ ಮಾಡಿ ವಾಲ್ಮೀಕಿ ಮಹರ್ಷಿಗಳು ಏನ್ ಮಾಡಿದ್ರು, ಇಬ್ಬರನ್ನ ನೋಡಿ ತಾವು ಆ ರಾಮಾಯಣ ಬರೆದ ರಾಮಾಯಣವನ್ನ ಅವರಿಗೆ ಕೊಟ್ಟರಂತೆ. ಕೊಟ್ಟು ಏನ್ ಮಾಡಿದ್ರು ವಾಲ್ಮೀಕಿ ಮಹರ್ಷಿಗಳು, ಮಧ್ಯೆ ಸಭಂ ಸಮೀಪಸ್ಥವು ಇದಂ ಕಾವ್ಯಂ ಅಗಾಯತಾಂ ತಚ್ಛ್ರುತ್ವಾ ಮುನಯಃ ಸರ್ವೇ ಬಾಷ್ಪ ಪರ್ಯಾಕುಲೇಕ್ಷಣಾಃ. ಸಭೆಯ ಮಧ್ಯದಲ್ಲಿ ಅಂದ್ರೆ ಕಾಡಲ್ಲಿ ಋಷಿಗಳೆಲ್ಲ ಸೇರುತ್ತಿರ್ತಾರೆ, ಅದೇ ಒಂದು ಸಭೆ. ಮಧ್ಯದಲ್ಲಿ ಆ ಲವಕುಶರನ್ನ ನಿಲ್ಲಿಸಿ ಈ ರಾಮಾಯಣವನ್ನ ಹಾಡಿಸ್ತಾರಂತ. ಹಾಡಬೇಕು ಅಂತಂದ್ರೆ ಆ ಸಂಗೀತಕ್ಕೆ ಬೇಕಾದ ಎಲ್ಲ ಕಲೆ, ಅದರ ಜ್ಞಾನ ಇರ್ಬೇಕಂತೆ. ನಿಷಾದರ್ಶ ಭಗಾಂಧಾರ ಶಬ್ದ ಮಧ್ಯಮ ದೈವತಾ ಪಂಚಮಶ್ಚೇತ್ಯಮಿ ಸಪ್ತ ಅಂತ ಆ ಸಪ್ತ ಸ್ವರಗಳು, ಆ ಸಪ್ತ ಸ್ವರಗಳ ಜ್ಞಾನ ಇರಬೇಕು. ಈ ಲವಕುಶರಿಗೆ ಆ ಸಂಗೀತದಲ್ಲಿ ಅತ್ಯಂತ ನೈಪುಣ್ಯತೆ ಇತ್ತಂತೆ. ಅಷ್ಟು ಚೆನ್ನಾಗಿ ಸಂಗೀತವನ್ನ ಹಾಡ್ತಾ ಇದ್ರಂತೆ. ಯಾಕೆಂದ್ರೆ ಕೆಲವು ದುಃಖದ ಸಂಗತಿ ಬರ್ತದೆ, ದುಃಖದ ಸಂಗತಿ ಬಂದಾಗ ಜೋರಾಗಿ ಹಾಡಬಾರ್ದಂತದ್ದು. ಆ ದುಃಖದ ಸಂಗತಿಯನ್ನ ನಿಧಾನವಾಗಿ ಹಾಡೋದು, ಹರ್ಷ ಉದ್ಗಾರವನ್ನ ಜೋರಾಗಿ ಹೇಳುವಂಥದ್ದು, ಯುದ್ಧದ ಸನ್ನಿವೇಶಗಳನ್ನ ಸ್ವಲ್ಪ ಪೌರುಷದಿಂದ ಒರಟಾಗಿ ಹಾಡುವಂಥದ್ದು, ಕೆಲವು ಕೊಂಕು ಮಾತುಗಳು ಬರ್ತದೆ, ಅದನ್ನ ಆ ಕೊಂಕಾಗೆ ಅರ್ಥ ಮಾಡಿಸುವಂತೆ ಹಾಡುವಂಥದ್ದು. ಇದೆಲ್ಲ ಗೊತ್ತಿರೋರಿದ್ರಷ್ಟೇ ಆ ಪ್ರೆಸೆಂಟೇಶನ್ ಅನ್ನೋದು ಚಲೋ ಬರ್ತದೆ. ನಾವು ಊಟ ಮಾಡ್ಬೇಕಾದ್ರೆ ಅಡಿಗೆನೂ ಚಂದ ಆಗಿರ್ಬೇಕು, ಬಳಸೋರು ಕರೆಕ್ಟ್ ಆಗಿ ಬಡಿಸ್ಬೇಕು. ಅಡಿಗೆಲ್ಲ ಚಲೋ ಮಾಡಿದ್ರು ಬಡಸೋರು ಇಷ್ಟಿಷ್ಟೇ ಬಡಿಸ್ಬಿಟ್ರೆ ಊಟ ಸರಿ ಆಗ್ಲಿಲ್ರಿ ಅಂತೇಳಿ, ಬಡಸೋರು ಇಷ್ಟಿಷ್ಟು ಬಡಿಸ್ಲಿಕ್ಕತ್ತಾರ, ಅಡಿಗೆನೇ ಚಲೋ ಆಗ್ಲಿಲ್ಲ ಅಂತಂದ್ರೆ ಅಷ್ಟ ಹಾಕಿ ನಾವೇನ್ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇವೆ. ಅದೇ ರೀತಿ ಒಂದು ವಾಲ್ಮೀಕಿ ಮಹರ್ಷಿಗಳು ಬರೆದ ಕಾವ್ಯ ಅಷ್ಟು ಸುಂದರ ಇರಬೇಕು, ಕಾವ್ಯ ಸರಿ ಇಲ್ಲ, ಹಾಡೋರು ಎಷ್ಟ್ ಚಂದ ಹಾಡಿದ್ರು ಏನ್ ಬಂತ. ಇಲ್ಲ ಕಾವ್ಯ ಚಲೋ ಇದೆ, ಅದನ್ನು ಪ್ರೆಸೆಂಟೇಶನ್ ಮಾಡೋರು, ಯಾವ್ದೋ ಒಳ್ಳೆ ನಾಟಕ ಬರೆದಿದ್ರು ಪಾಪ, ಅದನ್ನ ಪ್ರೆಸೆಂಟ್ ಮಾಡೋ ನಾಟಕ ಮಾಡೋರು ಹೆಂಗೆಂಗ ಹೊಚ್ಚರಂಗ್ ಮಾಡಿಬಿಟ್ರೆ ಅದು ಜನರ ಆಕರ್ಷಣೆಗೆ ಕಾರಣ ಆಗುದಿಲ್ಲ. ಹಾಗಾಗಿ ಇಲ್ಲಿ ಏನಾಗಿತ್ತು, ವಾಲ್ಮೀಕಿ ಮಹರ್ಷಿಗಳು ಬರೆದ ರಾಮಾಯಣವೂ ಅಷ್ಟೇ ಅದ್ಭುತವಾಗಿತ್ತು. ಅದನ್ನ ಪ್ರೆಸೆಂಟೇಶನ್, ಅದನ್ನ ಹೇಳುವಂತಹ ಆ ಇಬ್ಬರು ಹುಡುಗರು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಅದನ್ನ ಹಾಡಿ ಜನರ ಮನ ಮುಟ್ಟುವಂತೆ ಹೇಳ್ತಾ ಇದ್ರು ಅವರು. ಸಭೆ ಮಧ್ಯದಲ್ಲಿ ಎಲ್ಲ ಋಷಿಗಳನ್ನ ಎಲ್ಲ ಋಷಿಗಳ ಸಮ್ಮುಖದಲ್ಲಿ ಲವಕುಶರು ಹಾಡ್ತಾರಂತೆ. ಹಾಡಿದಾಗ ಎಲ್ಲ ಋಷಿಗಳಿಗೆ ಬಾಷ್ಪ ಪರ್ಯಾಕುಲೇಕ್ಷಣ, ಕಣ್ಣಲ್ಲಿ ನೀರು ಬಂದ್ಬಿಡ್ತದಂತೆ. ಕಣ್ಣೀರು ಅಂತ ಅನ್ನೋದು ದುಃಖದಿಂದ, ಆನಂದದಿಂದ, ಯಾವುದರಿಂದಲೂ ಬರ್ಬೋದು. ಅಂತೂ ಈ ರಾಮಾಯಣದಲ್ಲಿ ಎಲ್ಲ ಸನ್ನಿವೇಶಗಳು ಇವೆ. ರಾಮಾಯಣ ಹಾಡಿ ಮುಗಿತದೆ, ಋಷಿಗಳ ಕಣ್ಣಲ್ಲಿ ಕಣ್ಣೀರು ಬರ್ತದಂತೆ. ಬಹಳಷ್ಟು ಆ ಮಕ್ಕಳನ್ನ ಹೊಗಳ್ತಾರಂತ ಋಷಿಗಳೆಲ್ಲ. ಯಾವತ್ತು ಖುಷಿಯಾಗಿದ್ದನ್ನ ನಾವು ಅಭಿವ್ಯಕ್ತಿ ಪಡಿಸ್ಬೇಕಂತ. ಅಭಿವ್ಯಕ್ತಿ ಅಂದ್ರೆ ನಮ್ಗೆ ಈ ಕೆಲಸ ಮಾಡಿಕೊಟ್ಟೆಲ್ಲಪ್ಪ, ಬಹಳ ಖುಷಿ ಆಯ್ತು, ನಮಗೆ ಬಹಳ ಸಂತೋಷ ಆಯ್ತು ಅಂತ ನಾವು ಬಾಯಿಂದ ಹೇಳಿದ್ರೆ ಅದೇ ಒಂದು ದೊಡ್ಡ ವಿಚಾರ, ಅದೇ ಒಂದು ನಮ್ಮ ಅಭಿವ್ಯಕ್ತಿ ಪಡಿಸುವ ಮಾಧ್ಯಮ ಅಂತ. ಋಷಿಗಳು ತಾವು ಬಹಳಷ್ಟು ಸಂತೋಷವನ್ನ ಅಭಿವ್ಯಕ್ತಿ ಪಡಿಸಿದ್ರಂತೆ. ಅವ್ರಿಗೆಲ್ಲ ಅನಿಸ್ತಂತೆ, ನಮಗೆ ಇಷ್ಟು ಸಂತೋಷ ಅಭಿವ್ಯಕ್ತಿ ಪಡಿಸಿದ್ರೆ ಸಾಕಾಗುದಿಲ್ಲ, ಏನಾದ್ರೂ ಕೊಡ್ಬೇಕು ನಾನು ಇವನಿಗೆ ಅಂತ ಹೇಳಿ. ಅದರಲ್ಲಿ ಒಬ್ಬ ಋಷಿ ಕಶ್ಚಿತ್ ಕಮಂಡಲು ಪ್ರಾದಾತ್, ಒಬ್ಬ ತನ್ನ ಕೈಯಲ್ಲಿದ್ದ ಕಮಂಡಲವನ್ನು ಎತ್ತಿ, ಬಹಳ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು ನನಗೆ ಅಂತ ಎತ್ತಿ ಕೊಟ್ಟುಬಿಟ್ಟಂತೆ. ಮೌಂಜಿ ಮನ್ಯೋ ಮಹಾಮುನಿ. ಮೌಂಜಿ ಅಂದ್ರೆ ಈ ಸೊಂಟಕ್ಕೆ ಸುತ್ತುವಂತಹ ದರ್ಬೆಯ ಹಗ್ಗ, ಬೆಳ್ಳಿ ಬಂಗಾರದಲ್ಲ ದರ್ಬೆಯ ಹಗ್ಗವನ್ನು ಕೊಟ್ಟರು. ನಮಗೆ ಅನಿಸ್ತದೆ ಏನೋ ಖುಷಿ ಆಯ್ತು ಅಂತ, ಏನೋ ದೊಡ್ಡ ವಸ್ತು ಕೊಟ್ರೆ ಏನೋ ಮಾತು, ಈ ದರ್ಬೆಯನ್ನ ಕಮಂಡಲವನ್ನೆಲ್ಲ ಕೊಟ್ಟಿದಾರಲ್ಲ, ಇದರಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಆದ್ರೆ ನಾವೊಂದು ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿ ಕಾಡಲ್ಲೇ ಇರುವ ಋಷಿಗಳು ಪಾಪ, ಕಮಂಡಲು ಹಿಡಿದ ಮುನಿ, ಆ ಋಷಿಗೆ ಬೇರೆ ಏನೂ ಇಲ್ಲ, ಸಂಧ್ಯಾವಂದನೆ ಮಾಡ್ಲಿಕ್ಕೆ ಅಂತ ಒಂದು ಕಮಂಡಲು ಇಟ್ಕೊಂಡನವನು. ಈ ಮಕ್ಕಳು ಹಾಡಿದ ಹಾಡನ್ನು ಕೇಳಿ ಬಹಳ ಖುಷಿಯಾಗ್ಬಿಟ್ಟಿದೆ, ಸಾಯಂಕಾಲ ತಾನು ಸಂಧ್ಯಾವಂದನೆ ಮಾಡ್ಬೇಕು ಅನ್ನೋದನ್ನು ಮರೆತು ಆ ಕಮಂಡಲವನ್ನು ಎತ್ತು ಕೊಟ್ಟಿದ್ದಾನೆ ಅಂದ್ರೆ ಆ ಕಮಂಡಲುಗೆ ಎಷ್ಟು ಮಹತ್ವ ಇದೆ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಕೊಟ್ಟವರ ಮಹತ್ವದಿಂದ ಆ ವಸ್ತುವಿನ ಮಹತ್ವವನ್ನು ಅಳಿಬೇಕು ನಾವು. ಯಾರೋ ದೊಡ್ಡ ಶ್ರೀಮಂತ ರಾಜ ಕರೆದು ಹಿತ್ತಾಳಿ ಕಮಂಡಲು ಕೊಟ್ರೆ ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ. ಆದರೆ ಒಬ್ಬ ಋಷಿ, ಅವನಿಗೆ ಇರುವುದೇ ಅದೊಂದು, ಅದನ್ನು ಎತ್ತಿ ಕೈಯಿಂದ ಕೊಡ್ತಾನವನು ಅಂತಂದ್ರೆ ಅದಕ್ಕೆ ಮಹತ್ವ, ಅದರ ಭಾರ ಇನ್ನಷ್ಟು ಹೆಚ್ಚುತ್ತದೆ. ಕೆಲವೊಬ್ಬರು ಆಸನ, ದರ್ಬೆಯ ಆಸನವನ್ನು ಕೊಟ್ಟರಂತೆ. ಕೌಪೀನಂ ಅಪರೋ ಮುನಿ, ಏನೂ ಇಲ್ಲ ನನ್ನ ಹತ್ರ, 2 ಸೆಟ್ ಕೌಪೀನ ಇದೆ, ಅದನ್ನೇ ತಗೊಳ್ರಿ ಅಂತ ಹೇಳಿ ಇಬ್ರು ಹುಡುಗರಿಗೆ ಕೊಡ್ತಾರಂತೆ. ಹಾಗಾಗಿ ಜಟಾಬಂಧಂ, ತಾವು ಜಟೆ ಕೂದಲು ಬಿಟ್ಟಿರ್ತಾರೆ, ಅದನ್ನು ಕಟ್ಲಿಕ್ಕೆ ರಬ್ಬರ್ ಬ್ಯಾಂಡ್ ಅಂತ ಹೇಳ್ಬೋದು. ಅವಾಗೆಲ್ಲ ಒಂದು ಹಗ್ಗ ಬರ್ತಿತ್ತು, ಆ ಹಗ್ಗವನ್ನು ತೆಗೆದು ಕೊಟ್ಟರಂತೆ ಕೆಲವೊಬ್ರು. ಕಾಷ್ಠರಜ್ಜುಂ ಉದಾನ್ವಿತ, ನೀವೆಲ್ಲ ಹೋಗ್ತಿರ್ತಿರಲ್ಲ ಕಾಡಿಗೆ ಸಮಿದೆ ತರ್ಲಿಕ್ಕೆ,
ಒಂದು ಹಗ್ಗ ಬೇಕಾಗ್ತದೆ ನಿಮಗೆ, ಇದು ತಗೋರಿ ಹಗ್ಗ ಅಂತ ಹೇಳಿ ಒಳ್ಳೆ ಗಟ್ಟಿಯಾದ ಹಗ್ಗವನ್ನು ಕೆಲವೊಬ್ರು ಕೊಟ್ರಂತೆ. ಈ ರೀತಿ ಆ ರಾಮಾಯಣವನ್ನು ಕೇಳಿ ಋಷಿ ಮುನಿಗಳು ತಮ್ಮ ಸಂತೋಷವನ್ನ ಆ ರೀತಿ ಅಭಿವ್ಯಕ್ತಪಡಿಸಿದ್ರು. ಸಂತೋಷ ಆಗುವುದು ಅಂತಂದ್ರೆ ಹಂಗೆ, ನಮಗೆ ಆದ ಸಂತೋಷವನ್ನ ನಾವು ಅಭಿವ್ಯಕ್ತಿ ಆದ್ರೂ ಅಟ್ಲೀಸ್ಟ್ ಪಡಿಸ್ಬೇಕು ಅಂತ. ನಮ್ಮ ಕೈಯಿಂದ ಕೆಲವೊಮ್ಮೆ ಕೊಡ್ಲಿಕ್ಕೆ ಆಗುದಿಲ್ಲ ಏನು, ಆದ್ರೆ ನಮ್ಗೇನೋ ಸಂತೋಷ ಆದಾಗ ಅದನ್ನ ಅವ್ರಿಗೆ ಹೋಗಿ ನೀವು ಇದು ಮಾಡಿದ್ದು ಬಹಳ ಖುಷಿ ಆಯ್ತು, ಇದರಿಂದ 4 ಮಂದಿಗೆ ಉಪಕಾರ ಆಯ್ತು ಅಂತ ಹೇಳ್ಬೇಕಂತ. ಆದ್ರೆ ನಾವು ಸಹಜವಾಗಿ ಕೆಟ್ಟದನ್ನ ಬೇಗ ನೆನಪಿಟ್ಕೊಳ್ತೀವಿ, ಕೆಟ್ಟದ ಇದೇನು ಹಿಂಗ್ ಮಾಡಬಾರ್ದಿತ್ತು ನೋಡ್ರಿ ನೀವು ಅಂತ ಹೇಳ್ತೀವಿ. ಆದ್ರೆ ಸಂತೋಷ ಆಗಿದ್ದನ್ನ ಅಭಿವ್ಯಕ್ತಿ ಪಡಿಸೋದು ಮನುಷ್ಯರು ಕಡಿಮೆ ಅಂತ. ಅಂತೂ ಈ ಎಲ್ಲ ಋಷಿಗಳು ಆ ರಾಮಾಯಣವನ್ನ ಕೇಳಿ ಅಷ್ಟು ಸಂತೋಷವನ್ನ ಅಭಿವ್ಯಕ್ತಿಪಡಿಸಿದ್ರು. ಅಷ್ಟು ಉತ್ತಮ ರೀತಿಯಲ್ಲಿ ಆ ಲವಕುಶರು ಆ ರಾಮಾಯಣವನ್ನ ಹಾಡಿದರು. ಈ ರೀತಿಯಾದಂತಹ ಈ ಮಹಾಕಾವ್ಯವನ್ನ ನಮ್ಮ ವಾಲ್ಮೀಕಿ ಮಹರ್ಷಿಗಳು ಅದನ್ನ ರಚನೆ ಮಾಡಿದ್ರು ಅಂತ ಹೇಳಿ, ಇಷ್ಟು ರಾಮಾಯಣ ಕಾವ್ಯವನ್ನ ಯಾವ ರೀತಿ ರಚನೆ ಮಾಡಿದ್ರು, ಹೇಗೆ ಪ್ರಾರಂಭ ಆಯಿತು, ಇದನ್ನೆಲ್ಲ ನಿರೂಪಣೆ ಮಾಡಿ ಇನ್ನು ಕಥೆ, ಆ ಕಥೆಗೆ ತಾವು ಒತ್ತು ಕೊಟ್ಟು ಮುಂದೆ ಕಥೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಸರಯೂ ನದಿಯ ದಕ್ಷಿಣ ಭಾಗದಲ್ಲಿ ಅಯೋಧ್ಯೆ ಅಂತ ಒಂದು ದೊಡ್ಡ ಪಟ್ಟಣ ಅಂತ. ನಮ್ಗೆ ಭಾರತ ದೇಶಕ್ಕೆ ಡೆಲ್ಲಿ ಕ್ಯಾಪಿಟಲ್ ಹೆಂಗೋ, ಅವಾಗ ಇಡೀ ಲೋಕಕ್ಕೆ ಭಾರತ ದೇಶಕ್ಕೆ ಕ್ಯಾಪಿಟಲ್ ಅಂತಂದ್ರೆ ಅಯೋಧ್ಯೆ. ಅಂದ್ರೆ ಎಲ್ಲಿ ರಾಜಭವನ ರಾಜರು ಎಲ್ಲ ಇರ್ತಾರೋ ಅದು ಕ್ಯಾಪಿಟಲ್ ಅಂತ. ಅವಾಗ ಅಯೋಧ್ಯೆಯಲ್ಲಿ ರಾಜರೆಲ್ಲ ಇರ್ತಾ ಇದ್ರು. ಹಾಗಾಗಿ ಅಯೋಧ್ಯೆ ಅಂತ ಅನ್ನೋದು ಅದು ಮಹಾನಗರಿಯಾಗಿ ವಿರಾಜಿಸ್ತಾ ಇತ್ತು. ಅಂಥ ದೊಡ್ಡ ನಗರಿಯಲ್ಲಿ, ಅದನ್ನ ಸುಮಾರು ಸರ್ಗಗಳಲ್ಲಿ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಅಂಥ ನಗರಿಯಲ್ಲಿ ರಾಜನಾಗಿದ್ದವನು ದಶರಥ ಮಹಾರಾಜ. ಸೂರ್ಯವಂಶ, ಸೂರ್ಯ ಯಾವ ರೀತಿ ಇಡೀ ಜಗತ್ತನ್ನ ಬೆಳಗುತ್ತಾನೋ ಅದೇ ರೀತಿ ದಶರಥ ಅಯೋಧ್ಯೆಯಲ್ಲಿದ್ರೂ ಇಡೀ ಜಗತ್ತನ್ನು ತಾನು ಬೆಳಗ್ತಾ ಇದ್ದ. ಅಂದ್ರೆ ಅವನ ಕೀರ್ತಿ ಇಡೀ ಜಗತ್ತಲ್ಲಿ ಹಬ್ಬಿತ್ತು. ಇಕ್ಷ್ವಾಕೂಣಾಂ ಅತಿರಥೋ ಯಜ್ವಾ ಧರ್ಮಪರೋ ವಶಿ. ಅವನ ಕೆಲವು ಗುಣಗಳನ್ನು ಹೇಳ್ತಾರೆ. ಇಕ್ಷ್ವಾಕೂಣಾಂ ಅತಿರಥ, ಇಕ್ಷ್ವಾಕು ವಂಶ ಅಂದ್ರೆ ಸೂರ್ಯವಂಶ. ಸೂರ್ಯವಂಶದಲ್ಲಿ ಅತಿರಥ ಅಂತ. ಅತಿರಥ ಅಂದ್ರೆ ಸುಮ್ಮನೆ ಏನೋ ಹೊಗಳಿಕ್ ಹೇಳಿದ್ದಾರೆ ಅಂತ ಅನ್ಕೊಳ್ತೀವಿ ನಾವು. ಆದ್ರೆ ಅತಿರಥರು, ಮಹಾರಥರು, ಯುದ್ಧದಲ್ಲಿ ಬರ್ತದೆ ಅದು. ಮಹಾರಥರು ಅಂತಂದ್ರೆ ಒಂದು 10,000 ಮಹಾರಥರನ್ನ ಒಬ್ಬನೇ ಯಾರು ಎದುರಿಸ್ತಾನಲ್ಲ ಅವನನ್ನ ಅತಿರಥ ಅಂತ ಕರಿತೀವಿ. ಎಲ್ಲರೂ ಅತಿರಥರಾಗಬೇಕು ಅಂತಿಲ್ಲ, ಆದ್ರೆ ದಶರಥ ಅವನು ಅತಿರಥ ಆಗಿದ್ದ. ಅಷ್ಟೇ ಅಲ್ಲ, ಅವನ ಹೆಸರೇ ಹೇಳ್ತದೆ ದಶರಥ ಅಂತ. ಅಂದ್ರೆ ಒಟ್ಟು 10 ದಿಕ್ಕುಗಳಂತೆ, 8 ದಿಕ್ಕುಗಳು ಮೇಲೆ ಕೆಳಗೆ ಅಂತ ಸೇರಿಸಿದ್ರೆ 10 ದಿಕ್ಕುಗಳು. 10 ದಿಕ್ಕುಗಳಲ್ಲಿ ರಥವನ್ನು ಓಡಿಸ್ತಾ ಇದ್ದ ಅವನು ಅಂತ. ಅಂದ್ರೆ ರಥಕ್ಕೆ ಅಂತ ಶಕ್ತಿ ಇತ್ತು ಅಂತಲ್ಲ, ಇವನು ಓಡಿಸೋನ್ ಇದ್ದಿದ್ರಿಂದ ಆ ರಥಗಳು ಮೇಲೆ ಕೆಳಗೆ ಎಲ್ಲ ಕಡೆನೂ ಕೂಡ ಹೋಗ್ತಾ ಇತ್ತು ಅಂತ. ಅಂತಹ ಸಾಮರ್ಥ್ಯ ಉಳ್ಳವನು ದಶರಥ ಮಹಾರಾಜ. ಅಷ್ಟೇ ಅಲ್ಲ, ಮಹರ್ಷಿ ಕಲ್ಪೋ ರಾಜರ್ಷಿ ತ್ರಿಷು ಲೋಕೇಶು ವಿಶ್ರುತಃ. ಧರ್ಮಪರಹ, ಯಾವಾಗ್ಲೂ ಧರ್ಮ ಕರ್ಮಗಳನ್ನೇ ಮಾಡ್ತಾ ಇದ್ದ. ವಶಿ, ತನ್ನ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲೇ ಇಟ್ಕೊಂಡವನಾಗಿದ್ದ. ಮಹರ್ಷಿ ಕಲ್ಪಃ, ಅವನು ಹೇಳಲಿಕ್ಕೆ ರಾಜ ಅಂತ, ಆದ್ರೆ ಯಾವ ಮಹರ್ಷಿಗಳಿಗೂ ಕಡಿಮೆ ಇರಲಿಲ್ಲ ಅಂತ. ಎಲ್ಲ ಧರ್ಮ ಕರ್ಮಗಳನ್ನ ಯಜ್ಞಗಳನ್ನ ಯಾವಾಗ್ಲೂ ಮಾಡ್ತಾ ಇದ್ದವನು ಅಂತ. ಅಂಥ ರಾಜ ಯಜ್ವ ಧರ್ಮಪರಹ ವಶಿ. ಅಷ್ಟೇ ಅಲ್ಲ, ತ್ರಿಷು ಲೋಕೇಶು ವಿಶ್ರುತಃ, 3 ಲೋಕಗಳಲ್ಲಿ ಅವನ ಕೀರ್ತಿ ಎಲ್ಲೆಡೆ ಹಬ್ಬಿತ್ತಂತೆ. ಅಂಥ ದಶರಥ ರಾಜ ಆ ಅಯೋಧ್ಯೆಯನ್ನ ಆಳ್ತಾ ಇದ್ದ. ಅಂಥ ಅಯೋಧ್ಯೆಯನ್ನು ವರ್ಣನೆ ಮಾಡ್ತಾರೆ. ಯಾವ ರೀತಿ ಇತ್ತು? ತೇನ ಸತ್ಯಾಭಿಸಂಧೇನ ತ್ರಿವರ್ಗಂ ಅನುತಿಷ್ಠತ. ಸತ್ಯಾಭಿಸಂಧ ಅಂತ ಸತ್ಯವಾಕ್ಯ. ಅವನು ಒಂದ್ಸತಿ ಮಾತಾಡಿದ್ರೆ ಅದನ್ನ ಸತ್ಯ ಮಾಡ್ತಾನಂತವನು. ಕೆಲವೊಮ್ಮೆ ನಾವು ಯಾರಿಗೋ ಏನೋ ಹೇಳ್ತೀವಿ, ಇದನ್ನ ಮಾಡ್ತೇವೆ ನಾವು ನಾಳೆ ಅಂತಂದ. ನಾಳೆ ಅಂದಾಗ ನಾಡ್ದು ಮಾಡಿದ್ರೆ ಆಯ್ತು ನೋಡೋಣ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಪ್ರೊಕ್ರಾಸ್ಟಿನೇಷನ್, ಅದನ್ನ ಆದಷ್ಟು ಮುಂದೆ ಹಾಕ್ಲಿಕ್ಕೆ ನೋಡ್ತೇವೆ ನಾವು. ಆದ್ರೆ ಇವನು ಸತ್ಯಸಂಧ. ತಾನು ಒಂದ್ಸರ್ತಿ ಮಾತು ಕೊಟ್ಟ ಅಂತಂದ್ರೆ ಆ ಮಾತನ್ನು ಉಳಿಸ್ಕೊಳ್ಳುವವನು. ಅದರೊಟ್ಟಿಗೆ ತ್ರಿವರ್ಗಂ ಅನುತಿಷ್ಠತ, 3 ವರ್ಗಗಳನ್ನ ಸರಿಸಮಾನವಾಗಿ ಅವನು ಕಾಣ್ತಾ ಇದ್ದ. 3 ಅಂತಂದ್ರೆ ಧರ್ಮ ಅರ್ಥ ಕಾಮಗಳು. ಇದರಿಂದ ನಾವು ಮೋಕ್ಷವನ್ನ ಪಡಿಬೇಕು ಅಂತ ಹೇಳಿ. ಕೆಲವೊಮ್ಮೆ ನಮಗನಿಸ್ತದೆ ನಾವು ದೊಡ್ಡ ದೇವರ ಭಕ್ತರು, ಧರ್ಮವನ್ನೇ ಮಾಡಬೇಕು ಯಾವಾಗ್ಲೂ ಅಂತ. ಆದ್ರೆ ಶಾಸ್ತ್ರ ಹೇಳ್ತದೆ ಧರ್ಮ ಅರ್ಥ ಕಾಮ ಈ 3 ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಂತ. ಬರೀ ಧರ್ಮ ಅಷ್ಟೇ ಇದೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನು ದೇವ್ರ ಮನೆಯಲ್ಲಿ ಕೂತು ಧರ್ಮ ಅಂತ ಹೇಳಿ ದೇವ್ರ ಪೂಜೆ ಅಷ್ಟೇ ಮಾಡ್ತೀನಿ ಅಂದ್ರೆ ಅರ್ಥ ಕಾಮಗಳು ಎಲ್ಲಿಂದ? ದುಡಿಬೇಕು, ಜೀವನ ನಡೆಸಬೇಕು, ಇದೆಲ್ಲ ಹೆಂಗ್ ನಡೀತದೆ? ಬರೀ ಧರ್ಮ ಸಾಕಾಗಲಿಲ್ಲ. ಇಲ್ಲ ಬರೀ ದುಡ್ಡನ್ನೇ ಸಂಪಾದನೆ ಮಾಡ್ತೀವಿ. ಕೆಲವೊಬ್ರು ಹಂಗೆ ಇರ್ತಾರೆ, ಎಷ್ಟು ದುಡ್ಡಿನ ಸಂಪಾದನೆ ಮಾಡೋದು ಅಷ್ಟೇ ಗೊತ್ತು, ಅದನ್ನು ಖರ್ಚು ಮಾಡೋದಿಲ್ಲ, ಬರೀ ಅದನ್ನ ಸಂಗ್ರಹ ಮಾಡಿ ಇಡೋದು ಅಂತ. ಹಂಗಿದ್ರೂ ಉಪಯೋಗ ಇಲ್ಲ ಅಂತ. ಕಾಮ, ಮನಸ್ಸಿನ ಆಸೆಗಳನ್ನಷ್ಟೇ ಈಡೇರಿಸ್ಕೊಂಡು ಹೋದ್ರೆ, ಈಗೆಲ್ಲ ಏನು ಇನ್ಸ್ಟಂಟ್ ಲೋನ್ ಅಂತ, ಏನು ಬೇಕು ಅದನ್ನು ತಗೊಳ್ಳೋಕ್ಕಿಂತ ಮುಂಚೆನೆ ಅದು ದುಡ್ಡು ಪೇ ಆಗೇ ನಿಮಗೆ ಸಿಗ್ತದೆ. ಹಾಗಾಗಿ ಬರೀ ಆಸೆಗಳಿಗೆ ಮಾರು ಹೋಗಿ ನಾವು ಬರೀ ಆಸೆಗಳನ್ನೇ ಪೂರೈಸ್ಕೊಂಡು ಕೂತ್ರೆ ಆಮೇಲೆ ನಮ್ಮನ್ನ ಜೈಲಿಗೆ ಹಾಕ್ಬೇಕಾಗ್ತದೆ. ಹಾಗಾಗಿ
ಧರ್ಮ ಅರ್ಥ ಕಾಮ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಂತ. ಧರ್ಮ ಅದಕ್ಕೆ ಇಷ್ಟು ಸ್ಥಾನವನ್ನು ಕೊಡಬೇಕು, ಹಣ ಸಂಪಾದನೆ ಮಾಡಬೇಕು, ಆ ಬಂದ ಹಣದಲ್ಲಿ ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಬೇಕು, ಮತ್ತ ಆ ಹಣವನ್ನ ಸ್ವಲ್ಪ ಧರ್ಮ ಕಾರ್ಯಗಳಿಗೆ, ಧರ್ಮ ಕಾರ್ಯ ಅಂತಂದ್ರೆ ಬಡವರಿಗೆ ದಾನ ಮಾಡುವುದು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು, ನಮ್ಮ ಬಂಧು ಬಾಂಧವರೆಲ್ಲರೂ ಸರಿಯಾಗಿರುವಂತೆ ಆರೋಗ್ಯ ಸಮಸ್ಯೆ ಬಂದಾಗ ಅವರಿಗೆ ಸಹಾಯ ಮಾಡುವುದು, ಆಮೇಲೆ ಕೊನೆಗೆ ದಾನ ದಕ್ಷಿಣೆ ಇದನ್ನೆಲ್ಲ ಮಾಡುವುದು, ಯಜ್ಞಗಳನ್ನು ಮಾಡಿಸುವುದು, ಇದೆಲ್ಲ ಧರ್ಮ ಕರ್ಮಗಳು. ಅದಕ್ಕೂ ವಿನಿಯೋಗಿಸ್ಬೇಕು. ಕಾಮ ನಮಗೆ ಬೇಕಾದಂತಹ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕೂ ಹಣವನ್ನು ಉಪಯೋಗಿಸ್ಕೊಳ್ಬೇಕು. ಅರ್ಥ ಹಣಕ್ಕೋಸ್ಕರ ಹಣವನ್ನು ಉಪಯೋಗಿಸ್ಕೊಳ್ಬೇಕು, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಆ ಹಣ ಸ್ವಲ್ಪ ಜಾಸ್ತಿ ಆಗೋ ಹಾಗೆ ಇದನ್ನು ಮಾಡಬೇಕು ಅಂತ. ಹಾಗಾಗಿ ಬರೀ ಧರ್ಮವನ್ನು ಬಿಟ್ಟು ಅರ್ಥ ಕಾಮಗಳು, ದುಡ್ಡು ಸಂಪಾದನೆ ಮಾಡುವುದು ಖರ್ಚು ಮಾಡುವುದು ಇಷ್ಟೇನೂ ಆಗಬಾರ್ದು, ಬರೀ ಧರ್ಮ ಅರ್ಥಗಳು ಇಷ್ಟು ಆಗಬಾರ್ದು. ನಮಗೋಸ್ಕರ ನಾವು ಸ್ವಲ್ಪ ಟೈಮ್ ಕೊಟ್ಟು ಅದಕ್ಕೆ ಬೇಕಾದದನ್ನ ಮಾಡಬೇಕು. ಈ ರೀತಿ ಧರ್ಮ ಅರ್ಥ ಕಾಮಗಳನ್ನು ಯಾರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರಲ್ಲ ಅವರ ಜೀವನ ಸುಖಕರವಾಗಿರುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈ ತ್ರಿವರ್ಗಂ, ಈ ಮೂರನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ದಶರಥ ಮಹಾರಾಜ ತಾನು ರಾಜ್ಯವನ್ನ ಪಾಲನೆ ಮಾಡ್ತಾ ಇದ್ದ. ಪಾಲಿತಾಸಾ ಪುರಿ ಶ್ರೇಷ್ಠ ಇಂದ್ರೇಣ ಇವ ಅಮರಾವತಿ. ಯಾವ ರೀತಿ ಇಂದ್ರ ದೇವಲೋಕ ಅಮರಾವತಿಯನ್ನ ಪಾಲನೆ ಮಾಡ್ತಾ ಇದ್ನೋ, ಇಂದ್ರನ ಆಳ್ವಿಕೆಯಲ್ಲಿ ಎಲ್ಲ ದೇವತೆಗಳು ಯಾವ ರೀತಿ ಸಂತೋಷದಿಂದ ಇದ್ರೋ, ಯಾವ ರಾಕ್ಷಸರ ಕಾಟ ಬಂದ್ರೂ ಇಂದ್ರ ಮೊದಲು ಹೋಗಿ ಆ ರಾಕ್ಷಸರನ್ನ ಸಂಹಾರ ಮಾಡಿ ಬರ್ತಿದ್ದ. ಅದೇ ರೀತಿ ದಶರಥನ ಆಳ್ವಿಕೆಯಲ್ಲಿ, ಇಂದ್ರನ ಆಳ್ವಿಕೆಯಲ್ಲಿ ಅಮರಾವತಿ ಇದ್ದಂತೆ ದಶರಥ ಅಯೋಧ್ಯೆಯ ಜನರನ್ನ ನೋಡ್ಕೊಳ್ತಿದ್ದ. ಇನ್ನು ಅಯೋಧ್ಯೆಯ ಜನರು ಹೆಂಗಿದ್ರಪ್ಪ ಅಂತಂದ್ರೆ, ತಸ್ಮಿನ್ ಪುರವರೇ ಹೃಷ್ಟ ಧರ್ಮಾತ್ಮಾನೋ ಬಹುಶ್ರುತಾಹ. ಆ ಅಯೋಧ್ಯೆಯಲ್ಲಿ ಎಲ್ಲರೂ ಕೂಡ ಧರ್ಮಾತ್ಮರಂತೆ, ಧರ್ಮ ಕರ್ಮಗಳಲ್ಲೇ ತೊಡಗಿದ್ದಾರೆ. ಹೃಷ್ಟಾಹ ಸಂತುಷ್ಟರಾಗೇ ಇರ್ತಾರಂತೆ, ಬೇಜಾರಾಗಿ ಸಿಟ್ಟು ಮಾಡ್ಕೊಳ್ಳೋದು ಇದೆಲ್ಲ ಕಡಿಮೆ ಅಂತ. ಆಮೇಲೆ ನರಾಹ ತುಷ್ಟಾ ಧನೈ ಸ್ವೈ ಸ್ವೈಹಿ ಲುಬ್ಧ ಅಲುಬ್ಧಾಹ ಸತ್ಯವಾದಿನಃ. ಎಲ್ಲರೂ ತಮಗೆ ಬರುವ ಹಣದಿಂದ ಸಂತೋಷಗೊಂಡಿದ್ರು. ನಮ್ಗೇನಾಗ್ತದೆ, ಈಗ ಇನ್ನೊಬ್ಬರನ್ನ ನೋಡ್ತೀವಿ ನಾವು, ಅಲ್ಲ ಅವನಿಗೆ ಅಷ್ಟು ಸಂಪಾದನೆ ಮಾಡ್ತಾನೆ, ಅವನ ಸಂಪತ್ತನ್ನ ನೋಡಿ ನಾವು ದುಃಖ ಪಡೋದು ಅಲ್ಲ, ನಮ್ಮ ಸಂಪತ್ತನ್ನು ನೋಡಿ ನಾವು ಆನಂದ ಪಡ್ಬೇಕಂತ. ಅವರಿಗೆ ಸಿಗುವ ಸಂಪತ್ತಿನಿಂದ ಅವರು ಆನಂದವನ್ನು ಪಡ್ತಾ ಇದ್ರು. ಅಲುಬ್ಧಾಹ, ಲೋಭಕ್ಕೆ, ಬೇರೆಯವರ ವಸ್ತುಗಳಿಗೆ ಆಸೆ ಪಟ್ಟು ಏನೂ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ. ಸತ್ಯವಾದಿನಃ, ಎಲ್ಲರೂ ಕೂಡ ಸತ್ಯನಿಷ್ಠರಾಗಿದ್ರು. ಅಂತಹ ಜನರಿದ್ರು. ಅಷ್ಟೇ ಅಲ್ಲ, ನಾ ಕುಂಡಲಿ ನಾ ಮುಕುಟಿ ನಾಸ್ರಗ್ವಿ ನಾಲ್ಪ ಭೋಗವಾನ್. ಯಾರು ಕುಂಡಲಗಳನ್ನ ಹಾಕದೆ ಹೊರಗೆ ಬರ್ತಿರ್ಲಿಲ್ಲಂತೆ. ಅಂದ್ರೆ ಸ್ವಲ್ಪ ಪ್ರೆಸ್ಟೇಜ್ ಇರೋರು ಎಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಿದ್ರು ಅಂತ. ಯಾರು ಕುಂಡಲಗಳಿಲ್ಲದೆ ಬರ್ತಿರ್ಲಿಲ್ಲ. ನಾ ಕುಂಡಲಿ ನಾ ಮುಕುಟಿ, ಎಲ್ಲರೂ ಕಿರೀಟವನ್ನ ಧಾರಣೆ ಮಾಡ್ತಿದ್ರಂತ. ಅವಾಗ ಕಿರೀಟವನ್ನೇ ಹಾಕೊಂಡು ಎಲ್ಲರೂ ಅಡ್ಡಾಡ್ತಿದ್ರು. ಅಯೋಧ್ಯೆಗೆ ಹೋಗಿ ನೋಡಿದ್ರೆ ಎಲ್ಲ ಕಿರೀಟ ಹಾಕೊಂಡಿದ್ದಾರೆ. ಅಂದ್ರೆ ಆ ಅಯೋಧ್ಯೆ ಅಂತ ಒಂದು ದೊಡ್ಡ ಪ್ರೀಮಿಯಂ ಸಿಟಿ ಆಗಿತ್ತು ಅಂತ ಅನ್ನೋದನ್ನ ನಮಗೆ ವಾಲ್ಮೀಕಿ ಮಹರ್ಷಿಗಳು ಚಿತ್ರಿಸ್ತಾ ಇದ್ದಾರೆ. ನಾಸ್ರಗ್ವಿ, ಎಲ್ಲರೂ ಹಾರವನ್ನ ಹಾಕೊಂಡಿದಾರಂತೆ, ಬಂಗಾರದ ಹಾರ, ಬೆಳ್ಳಿಯ ಹಾರ, ಹೂವಿನ ಹಾರ, ಇದನ್ನೆಲ್ಲ ಹಾಕೊಂಡು ಓಡಾಡ್ತಾರೆ. ನಾಲ್ಪ ಭೋಗವಾನ್, ಎಲ್ಲೋ ಸ್ವಲ್ಪ ಕಡಿಮೆ ಮಾಡಿ ನಡೀತದ ಬಿಡು ಅಂತಿಲ್ಲ, ಬೇಕಾದಷ್ಟನ್ನ ಅನುಭವಿಸ್ತಾ ಇದ್ರಂತೆ ಎಲ್ಲರೂ ಕೂಡ. ನಾಮೃಷ್ಟ, ಸ್ನಾನ ಮಾಡದೆ ಬಂದೆ ಹೊಲಸಿದವರು ಅಂತ ಯಾರೂ ಇರ್ಲಿಲ್ಲಂತೆ, ಎಲ್ಲರೂ ಪರಿಶುದ್ಧವಾಗಿದ್ರು. ನಲಿಪ್ತಾಂಗ, ಬೇಕಾದ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ತಿದ್ರಂತ ಅವಾಗ್ಲೂ. ಅಂದ್ರೆ ಅವಾಗೆಲ್ಲ ಬೇರೆನೆ ಬರ್ತಾ ಇತ್ತು, ಪ್ರಾಕೃತಿಕವಾಗಿ ಸಿಗುವಂತಹ ಹೂಗಳಿಂದ, ಕೆಲವು ಎಲೆಗಳಿಂದ ಎಲ್ಲ ಗೋರೋಚನಗಳನ್ನ ತಯಾರು ಮಾಡಿ ಅದನ್ನ ಹಚ್ಚಿಕೊಂಡೇ ಎಲ್ಲರೂ ಮನೆಯಿಂದ ಹೊರಗೆ ಬರ್ತಿದ್ರಂತೆ. ಅಷ್ಟೇ ಅಲ್ಲ, ನಾ ಸುಗಂಧಶ್ಚ, ಯಾರೂ ಸುಗಂಧ ಇಲ್ಲದೆ ಸೆಂಟ್ ಹಾಕೊಳ್ಳದೆ ಹೊರಗೆ ಬರ್ತಿರ್ಲಿಲ್ಲ. ಅವಾಗ ಬೇಕಾದ ಅವಾಗವಾಗ್ಲೇ ತಯಾರು ಮಾಡುವಂತ ಹೂವನ್ನು ಕೊಯ್ಯುವುದು, ಅದನ್ನ ಪುಡಿ ಮಾಡಿ ಅದರಿಂದ ಬೇಕಾದ ಸುಗಂಧ ದ್ರವ್ಯವನ್ನ ತಯಾರು ಮಾಡಿ ಅದನ್ನ ಹಚ್ಕೊಂಡು ಎಲ್ಲರೂ ಕೂಡ ಬರ್ತಾ ಇದ್ರು. ಹಾಗಾಗಿ ಅಂಥ ಅಯೋಧ್ಯಾಪುರಿಯಲ್ಲಿ ಜನರು ಕೂಡ ಹಂಗೆ ಇದ್ರು. ಅಯೋಧ್ಯೆಪುರಿ ಅಂತ ದೊಡ್ಡ ಒಂದು ಫಾರಿನ್ ಕಂಟ್ರಿ ಇದ್ದ ಹಾಗಿತ್ತು. ಅಲ್ಲಿರುವ ಜನರು ಕೂಡ ಅದರ ಶೋಭೆಯನ್ನ ಅಷ್ಟೇ ಇನ್ನೂ ಮೇಲ್ಮೇಲಕ್ಕೆ ತಗೊಂಡು ಹೋಗ್ತಾ ಇದ್ರು. ಅಂತ ಅಯೋಧ್ಯೆಪುರಿಯನ್ನ ದಶರಥ ಮಹಾರಾಜ ತಾನು ನೋಡ್ಕೊಳ್ತಿದ್ದ. ಅಂಥ ದಶರಥ ರಾಜನಿಗೆ ಒಟ್ಟು 3 ಜನ ಪಟ್ಟದ ಮಹಿಷಿಯರು, 3 ಜನ ಹೆಂಡಂದ್ರಿದ್ರಂತೆ. ಒಬ್ಬಳು ಕೌಸಲ್ಯ, ಕೋಸಲ ದೇಶದವಳು. ಕೋಸಲ ದೇಶ ಅಂದ್ರೆ ಈಗಿನ ಮೋಸ್ಟ್ಲಿ ಆಲ್ಮೋಸ್ಟ್ ಈ UP ಸೈಡ್ ಅಲ್ಲಿ ಛತ್ತೀಸ್ಗಢ ಏನ್ ಬರ್ತದಲ್ಲ ಅದು, ಅಂದ್ರೆ ಅಯೋಧ್ಯೆಗೆ ಬಹಳ ಹತ್ರದ ದೇಶ. ಅಲ್ಲಿ ಅವಳನ್ನೇ ಮದುವೆ ಆಗಿದ್ದ ದಶರಥ, ಕೋಸಲ ದೇಶ. ಎರಡನೇವಳು ಕೇಕೆಯ ದೇಶದವಳು, ಈಗಿನ ಪಾಕಿಸ್ತಾನ್ ಅಂದ್ರೆ ಪಂಜಾಬ್ ಆಕ್ರಮಿತ ಪಾಕಿಸ್ತಾನ ಏನಿದೆಯಲ್ಲ ಅದು, ಆ ಪ್ರದೇಶ. ಇನ್ನೊಬ್ಳು ಸುಮಿತ್ರೆ ಯಾರ ರಾಜನ ಮಗಳು ಅಲ್ಲ, ಅವಳು ಅಷ್ಟು ಸರಳ ಸ್ವಭಾವದವಳು. ಈ ರೀತಿ 3 ಜನ ಆ ದಶರಥನಿಗೆ ಹೆಂಡಂದಿದ್ರು. ಗುನೇ ಜನ ಹೆಂಡಂದ್ರಿದ್ರ ಅಂತ ಕೇಳಿದ್ರೆ ಇಲ್ಲ ಅಂತ, 350 ಮಂದಿ ಹೆಂಡಂದ್ರಿದ್ರಂತೆ. ರಾಜಾನೋ ಬಹುವಲ್ಲಭ ಅಂತ. ಅವಾಗೆಲ್ಲ
ರಾಜರು ಅಂತಂದ್ರೆ ಒಬ್ರಿಬ್ರು ಹೆಣ್ಣಂದ್ರಲ್ಲ, ಎಷ್ಟು ಬೇಕಾದ್ರೂ ಹೆಣ್ಣಂದ್ರನ್ನ ಮದುವೆ ಆಗಬಹುದು ಅಂತ ಅವಾಗಿನ ಕಾಲದಲ್ಲಿ ಮದುವೆ ಆಗ್ತಾ ಇದ್ರು ಕೂಡ. ಅಲ್ಲ ಇದೇನು 350 ಮಂದಿನ ಮದುವೆ ಆಗುವಂಥದ್ದು ಏನಾಗಿತ್ತು ದಶರಥನಿಗೆ ಅಂತಂದ್ರೆ, ಪರಶುರಾಮ ದೇವರಿಂದಾಗಿ ದಶರಥ 350 ಜನನ್ನ ಮದುವೆ ಆಗೋ ಪರಿಸ್ಥಿತಿ ಬಂತವನಿಗೆ. ಪರಶುರಾಮ ದೇವರು ಅವರ ತಂದೆಯನ್ನ ಕೊಂದ ಸಿಟ್ಟಿತ್ತು, ಇಡೀ ಕ್ಷತ್ರಿಯರನ್ನ ಸಂಹಾರ ಮಾಡ್ತೀನಿ ನಾನು ಅಂತ ಹೇಳಿ ಭೂಪ್ರದಕ್ಷಿಣೆ 21 ಬಾರಿ ಭೂಪ್ರದಕ್ಷಿಣೆ ಬರ್ತಾರವ್ರು. 21 ಬಾರಿ ಭೂಪ್ರದಕ್ಷಿಣೆ ಬರಬೇಕಾದ್ರೆ ಅವ್ರದ್ದು ಒಂದು ಸಂಕಲ್ಪ ಇತ್ತಂತೆ, ಎಲ್ಲಿ ಮದುವೆ ಆಗ್ತಿರ್ತದೋ, ಯಾರು ಸ್ತ್ರೀಯರಿಂದ ಆವೃತನಾಗಿರ್ತಾರೋ, ಯಾರು ಯಜ್ಞಗಳನ್ನ ಮಾಡ್ತಿರ್ತಾರೋ ಅವರನ್ನ ನಾನು ಮುಟ್ಟುವುದಿಲ್ಲ. ಹಾಗಾಗಿ ಪರಶುರಾಮ ದೇವರು ಬರ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಒಂದು ಮದುವೆ ಆಗ್ಬಿಡು. ಮದುವೆ ಆಗ್ಬೇಕಾದ್ರೆ ಪರಶುರಾಮ ದೇವರು ಏನು ಮಾಡೋದಿಲ್ಲ ಅಂತ ಗೊತ್ತಿತ್ತು, ಮದುವೆ ಆಗ್ತಿದ್ದ. ಸರಿ ಆಯ್ತು, 21 ಬಾರಿ ಪ್ರದಕ್ಷಿಣೆ ಹಾಕಿದ್ದು 21 ಮದುವೆ ಆಗ್ಬೇಕಿತ್ತು, 350 ಏನು? ಆಯ್ತು ತಮಾಷೆಗೆ ಹೇಳ್ತಿದ್ರು, ಸುಮ್ನೆ ಸುದ್ದಿ ಹಬ್ಬಿಸ್ಬಿಡ್ತಿದ್ರು, ಪರಶುರಾಮ ದೇವರು ಬರ್ತಿದ್ದಾರೆ, ಏನು ಒಂದು ಮದುವೆ ವೇದಿಕೆ ಯಾವಾಗ್ಲೂ ತಯಾರಿಡ್ತಿದ್ದ, ಒಂದು ಮದುವೆ ಆಗ್ಬಿಡೋದು. ಹೀಗಾಗಿ ಒಟ್ಟು ಅವನಿಗೆ 350 ಮಂದಿ ಅರಸಿಯರು ಅಂದ್ರೆ ರಾಣಿಯರಿದ್ರು. ಆದ್ರೆ ಪಟ್ಟದ ಮಹಿಷಿಯರು ಅಂತ ಹೇಳಿ 3 ಜನ, ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ ಅಂತ. ಹಾಗಾಗಿ ಈ ರೀತಿಯಾದಂತಹ ದಶರಥ ಮತ್ತೇನಿತ್ತು ಅಂದ್ರೆ, ಅಷ್ಟವು ಬಭೂವರು ವೀರಸ್ಯ ತಸ್ಯಾಮಾತ್ಯ ಯಶಸ್ವಿನಃ. ಅಮಾತ್ಯಾಹ ಮಂತ್ರಿಗಳು ಅಷ್ಟವು 8 ಜನ ಮಂತ್ರಿಗಳು ಇದ್ರಂತ. ರಾಜ ಒಬ್ಬನೇ ಇರ್ತಾನೆ, ಮಂತ್ರಿಗಳಿಗೆ ಲೆಕ್ಕ ಇಲ್ಲ. ಯಾರು ಸರಿಯಾಗಿ ಮಂತ್ರಾಲೋಚನೆ ಮಾಡ್ತಾರಲ್ಲ, ಸ್ಟ್ರಾಟಜೀಸ್ ಅನ್ನೆಲ್ಲ ಯಾರು ಕರೆಕ್ಟ್ ಆಗಿ ಮಾಡ್ತಾರೆ ಅವರನ್ನ ಮಂತ್ರಿಗಳು ಅಂತ ಮಾಡಿಬಿಡ್ತಿದ್ರು. ಹೀಗಾಗಿ ಅವನಿಗೆ 8 ಜನ ಮಂತ್ರಿಗಳಿದ್ರಂತೆ. ಅವರ ಹೆಸರು ಹೇಳ್ತಾರೆ, ದೃಷ್ಟಿರ್ ಜಯಂತೋ ವಿಜಯ, ಸುರಾಷ್ಟ್ರೋ ರಾಷ್ಟ್ರವರ್ಧನ, ಅಕೋಪೋ ಧರ್ಮಪಾಲಶ್ಚ, ಸುಮಂತ್ರಶ್ಚಾಷ್ಟಮೋತ್ಸವಿತು ಅಂತ. ದೃಷ್ಟಿ, ಜಯಂತ, ವಿಜಯ, ಸುರಾಷ್ಟ್ರ, ರಾಷ್ಟ್ರವರ್ಧನ, ಅಕೋಪ, ಧರ್ಮಪಾಲ ಅಂತ. ಕೊನೆಗೆ 8ನೆಯವನು ಸುಮಂತ್ರ ಅಂತ. ಸುಮಂತ್ರಶ್ಚ ಅರ್ಥವಿತು, ಒಳ್ಳೆ ಎಕನಾಮಿಕ್ ಸ್ಪೆಷಲಿಸ್ಟ್ ಆಗಿದ್ದವನು, ಈ ಅರ್ಥಶಾಸ್ತ್ರವನ್ನ ಸರಿಯಾಗಿ ತಿಳಿದವನಾಗಿದ್ದವನು ಅಂತ. ಅಂತಹ ಸುಮಂತ್ರ ಬಹಳ ಚಿಕ್ಕಂದಿನಿಂದ ದಶರಥನಿಗೆ ಅತ್ಯಂತ ಆತ್ಮೀಯ ಅಂತ. ಅವನು ಅಷ್ಟು ಆತ್ಮೀಯನಾಗಿದ್ದು ಬರೀ ಮಂತ್ರಿ ಅಷ್ಟೇ ಅಲ್ಲ, ದಶರಥನೊಟ್ಟಿಗೆ ಯಾವಾಗ್ಲೂ ಇರ್ತಾ ಇದ್ದ, ದಶರಥನ ಸಾರಥಿಯೂ ಕೂಡ ಆಗಿದ್ದ ಅವನು ಸುಮಂತ್ರ. ಇಂಥ 8 ಮಂತ್ರಿಗಳಿಂದ ಒಳಗೊಂಡಂತಹ ದಶರಥ ರಾಜ. ಅಷ್ಟೇ ಅಲ್ಲ, ಆ ದಶರಥನ ಆಸ್ಥಾನದಲ್ಲಿ ಕುಲಪುರೋಹಿತರಿದ್ರಂತೆ. ಎಲ್ಲರಿಗೂ ಒಬ್ರು ಇಬ್ರು ಅಂತಿದ್ರೆ ಇವನಿಗೂ ಅಷ್ಟೇ ಬಹಳಷ್ಟು ಮಂದಿ ಇದ್ರಂತೆ. ಋತ್ವಿಜೌ ದ್ವೌ ಅಭಿಮತವು ತಸ್ಯಾಸ್ತಾಂ ಋಷಿ ಸತ್ತಮೌ ವಸಿಷ್ಠೋ ವಾಮದೇವಶ್ಚ. ಇಬ್ರು ಪ್ರಧಾನ ಕುಲಪುರೋಹಿತರಂತೆ, ವಸಿಷ್ಠರು, ವಾಮದೇವರು. ಇವರಿಬ್ಬರ ಕೆಳಗಡೆ ಇನ್ನೂ ಅನೇಕ ಮಂದಿ, ಸುಯಜ್ಞೋಪ್ಯಥ ಜಾಬಾಲಿಹಿ, ಕಾಶ್ಯಪೋಪ್ಯಥ ಗೌತಮಃ, ಮಾರ್ಕಂಡೇಯಸ್ತು ದೀರ್ಘಾಯು ತಥಾ ಕಾತ್ಯಾಯನೋ ದ್ವಿಜಃ. ಸುಯಜ್ಞ, ಜಾಬಾಲಿ, ಕಾಶ್ಯಪ, ಗೌತಮ, ಮಾರ್ಕಂಡೇಯರು, ಕಾತ್ಯಾಯನ ಮಹರ್ಷಿಗಳು, ಇಷ್ಟು ಜನ ಅವನ ಕುಲಪುರೋಹಿತರು ಅಂತ. ಇವರೊಟ್ಟಿಗೆ ಸೇರಿ ಏನಿದ್ರು ಮಂತ್ರಾಲೋಚನೆಗಳನ್ನ ಮಾಡ್ತಾ ಇದ್ರು. 3 ಮಂದಿ ಹೆಂಡಂದ್ರು, 8 ಮಂದಿ, 350 ಬೇರೆ, 8 ಜನ ಮತ್ತೆ ಮಂತ್ರಿಗಳು, ಅದರೊಟ್ಟಿಗೆ ಇನ್ನು ಅನೇಕ ಮಂದಿ ಪುರೋಹಿತರು. ಇಂಥ ಪುರೋಹಿತರು, ಮಂತ್ರಿಗಳು, ಹೆಂಡಂದಿರಿಂದ ಆವೃತನಾದಂತಹ ದಶರಥ ಇಡೀ ಅಯೋಧ್ಯ ಸಹಿತವಾದ ಭೂಭಾಗವನ್ನ ತನ್ನ ಮಕ್ಕಳಂತೆ ರಾಜ್ಯವನ್ನ ಆಳ್ತಾ ಇದ್ದ. ಅಲ್ಲಿ ಯಾವ ಸುಖಕ್ಕೂ ಕೂಡ ಕಡಿಮೆ ಅಂತಿರ್ಲಿಲ್ಲ ಅಂತ. ಎಲ್ಲರೂ ಸುಖಿಗಳಾಗಿದ್ರು. ದಶರಥನಿಗೂ ಕೂಡ ಎಲ್ಲ ಸುಖವೂ ಇತ್ತು. ಎಲ್ಲ ಸುಖ ಇದ್ದಾಗ್ಲೂ ಕೂಡ ಏನೋ ಒಂದು ದುಃಖ ಇರ್ತದೆ ಅಂತ ಹೇಳ್ತಾರಲ್ಲ. ಜೀವನ ಅಂತ ಅನ್ನೋದು ಬರೀ ಸುಖವಾಗೇ ಇರುವುದು ಅಂತ ಎಲ್ಲೂ ಇಲ್ಲ ಅಂತ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ನಾವು ಇವತ್ತು ಸುಖ ಬಂದಿದೆ, ಸಂತೋಷ ಪಡಬೇಕಾದ್ರೆ ನಮಗೆ ಒಂದು ನೆನಪಿರ್ಬೇಕಂತೆ, ಇದು ಸುಖ ಅನ್ನೋದು ಕ್ಷಣಿಕ. ಈಗ ಇದೆ ಸುಖ, ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಸುಖ ಇರ್ತದೆ ಅಂತಿಲ್ಲ. ದುಃಖ ಬರಲೇಬೇಕು. ದುಃಖಿಗಳಾಗಿದ್ದಾಗ್ಲೂ ಅದನ್ನೇ ಅನ್ಕೋಬೇಕಂತೆ. ಬಹಳ ಬೇಜಾರಾಗಿದೆ, ಮನಸ್ಸಿಗೆ ಬಹಳ ನೋವಾಗಿದೆ ಅಂತ ಆದಾಗ್ಲೂ ಈ ನೋವು ಬಹಳ ದಿವಸ ಇರುವುದಲ್ಲ, ದುಃಖ ಬಂದಿದೆ ಅಂದ್ರೆ ಮತ್ತೆ ಸುಖ ಬಂದೇ ಬರ್ತದೆ ಅಂತ. ಅದೇ ರೀತಿ ಎಲ್ಲ ಸುಖಭೋಗವನ್ನ ಅನುಭವಿಸಿದ ದಶರಥನಿಗೆ ಒಂದು ದುಃಖ ಕಾಡ್ತಿತ್ತಂತ. ಅವನಿಗೆ ಯಾವ ಮಕ್ಕಳು ಕೂಡ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಅಷ್ಟು ಜನ ಹೆಂಡಂದರಿದ್ರು, ಅವರಲ್ಲಿ ಮಕ್ಕಳಿದ್ರು ಈ 3 ಪಟ್ಟದ ಮಹಿಷಿಯರಲ್ಲಿ ಯಾವ ಗಂಡು ಸಂತಾನ ಇರ್ಲಿಲ್ಲ. ಯಾಕೆ ಗಂಡು ಸಂತಾನ ಬೇಕು? ಮುಂದೆ ಸೂರ್ಯವಂಶ ನಡಿಬೇಕಲ್ಲ, ಮುಂದೆ ಈ ರಾಜ್ಯ ಅಯೋಧ್ಯೆಯನ್ನ ಬಿಟ್ಟು ಕೊಡ್ಬೇಕಾಗಿದೆ, ಯಾರ್ಯಾರ್ದೋ ಕೈಗೆ ಹೋಗ್ಬಿಡ್ತದೆ ಆಮೇಲೆ. ಹಾಗಾಗಿ ಅವನಿಗೆ ಪುತ್ರ ಸಂತಾನ ಬೇಕಾಗಿತ್ತು. ಅವನಿಗೆ ಪುತ್ರ ಸಂತಾನ ಇಲ್ಲ ಅಂತ ಬಹಳ ಕೊರಗ್ತಾ ಇತ್ತಂತೆ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಬಹಳ ಖುಷಿಯಿಂದ ಇರ್ತಿದ್ದ. ಯಾಕೆ? ತನ್ನ ರಾಜ್ಯವನ್ನ, ಅಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳನ್ನ, ಮಂತ್ರಿಗಳನ್ನ ಮಾತಾಡಿಸ್ತಾ, ಪುರೋಹಿತರನ್ನ ಮಾತಾಡಿಸ್ತಾ ಸುಖವಾಗಿದ್ದ. ರಾತ್ರಿ ಮಲಗಬೇಕಾದ್ರೆ ಪಾಪ ಏನೋ ಒಂದು ಸಂಕಟ ಕಾಡ್ತಿತ್ತು.
ನನಗೂ ಒಬ್ಬ ಮಗ ಇದ್ದಿದ್ರೆ ಚಲೋ ಇರ್ತಿತ್ತೇನೋ, ಮುಂದಿನ ರಾಜಕುಮಾರನಾಗ್ತಿದ್ದ ಅವನು ಅಂತ ಸಂಕಟ ಕಾಡ್ತಿತ್ತಂತೆ. ಇದೇ ರೀತಿ ಒಂದು ಸರ್ತಿ ಅವನು ಆಲೋಚನೆ ಮಾಡ್ತಾನಂತೆ, ಚಿಂತೆಯ ಅನಸ್ಯ ತಸ್ಯೈವಂ ಬುದ್ಧಿರಾಸೀನ್ ಮಹಾತ್ಮನಃ ಸುತಾರ್ಥಂ ವಾಜಿಮೇಧೇನ ಕಿಮರ್ಥಂ ನಯಜಾಮ್ಯಹಂ. ಚಿಂತೆ ಮಾಡ್ತಾ, ಸರಿ ಮಕ್ಕಳಿಲ್ಲ ಅಂತನ್ನೋದು ಸತ್ಯ ನನಗೆ, ಆದರೆ ಮಕ್ಕಳನ್ನ ಪಡಿಲಿಕ್ಕೆ ಬೇಕಾದ ಪ್ರಯತ್ನವನ್ನ ನಾನು ಮಾಡ್ಬೋದಲ್ಲ. ಪ್ರಯತ್ನವನ್ನ ಯಾವ ರೀತಿ, ದೇವತೆಗಳ ಅನುಗ್ರಹನ ಸಂಪಾದನೆ ಮಾಡುವ ಮೂಲಕ ಪ್ರಯತ್ನವನ್ನು ಮಾಡ್ಬೋದಲ್ಲ ಅಂತ ಹೇಳಿ, ಸುತಾರ್ಥಂ ವಾಜಿಮೇಧೇನ ಕಿಮರ್ಥಂ ನಯಜಾಮ್ಯಹಂ, ನಾನು ಯಾಕೆ ಅಶ್ವಮೇಧ ಯಜ್ಞವನ್ನು ಮಾಡಬಾರದು, ಮಕ್ಕಳಿಗೋಸ್ಕರ ಅಶ್ವಮೇಧ ಯಜ್ಞವನ್ನು ನಾ ಯಾಕೆ ಮಾಡಬಾರದು ಅಂತ ಒಂದ್ಸರ್ತಿ ಆಲೋಚನೆ ಬರ್ತದೆ. ಆಲೋಚನೆ ಬಂದಾಗ ಕರಿತಾನಂತ ಎಲ್ಲರನ್ನು. ಸ್ವಯಜ್ಞಂ ವಾಮದೇವಂಚ ಜಾಬಾಲಿಮಥ ಕಾಶ್ಯಪಂ ಪುರೋಹಿತಂ ವಸಿಷ್ಠಂಚ ಏಚಾಪ್ಯನ್ಯೇ ದ್ವಿಜೋತ್ತಮಃ. ಯಾರೆಲ್ಲ ಅಲ್ಲಿ ಕುಲಪುರೋಹಿತರು ವಿಪ್ರೋತ್ತಮರು ಅಂತಿದ್ರು ಎಲ್ಲರನ್ನೂ ಕರಿತಾನಂತೆ. ಕರೆದು 8 ಜನ ಮಂತ್ರಿಗಳನ್ನ ಕರಿತಾನಂತೆ. ನನಗೆ ಬಹಳಷ್ಟು ಬೇಜಾರಿದೆ, ಇಷ್ಟು ಸುಖಗಳ ಮಧ್ಯದಲ್ಲಿಯೂ ಒಂದು ಕಪ್ಪಿ ಚುಕ್ಕಿ, ಆ ಚಂದ್ರ ಅಷ್ಟು ನಿರ್ಮಲ, ಅಷ್ಟು ಬಿಳಿಯಲ್ಲಿಯೂ ಕೂಡ ಏನೋ ಕಲೆ ಇದ್ದಂತೆ ಕಾಣ್ತದಲ್ಲ, ಈ ಸುಖದ ಸುಪ್ಪತ್ತಿಗೆಯಲ್ಲಿಯೂ ಒಂದು ದುಃಖ ಕಾಡ್ತಾ ಇತ್ತು ನನಗೆ, ಮಕ್ಕಳಿಲ್ಲ ಅಂತನ್ನೋದು. ಹಾಗಾಗಿ ನಾನು ನಿನ್ನೆ ಆಲೋಚನೆ ಮಾಡ್ತಾ ಇದ್ದೆ, ಅಶ್ವಮೇಧ ಯಾಗ ಮಾಡಿಸಿದ್ರೆ ಹಿಂಗೆ ಅಂತ ನನಗೆ ತಲೆಗೆ ಬರ್ತಾ ಇದೆ. ನೀವು ದಯವಿಟ್ಟು ಕೆಳಗೆ ಕೂತಂತಹ ಎಲ್ಲ ಮಂತ್ರಿಗಳು, ಪುರೋಹಿತರು ಇದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ವಸಿಷ್ಠರು ಎಲ್ಲ ಹೌದೌದು, ಹಾಗಾದ್ರೆ ಅಶ್ವಮೇಧ ಯಾಗವನ್ನು ಮಾಡೋಣ ನಾವು ಅಂತ ಹೇಳಿ ತಾವು ನಿರ್ಧಾರ ಮಾಡ್ತಾರೆ. ಆ ಅಶ್ವಮೇಧದಲ್ಲಿ ಮತ್ತೆ ಪುತ್ರಕಾಮೇಷ್ಟಿ ಅಂತ ಪ್ರತ್ಯೇಕ ಯಾಗ, ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರಂತೆ. ಅವಾಗ ಎಲ್ಲಿ ಮಾಡೋದು ಅಂತಾದಾಗ ಯಜ್ಞಭೂಮಿ ಬೇಕು. ಯಜ್ಞಭೂಮಿ ಅಂತಂದ್ರೆ ನಾವು ಸಿಟಿಯಲ್ಲೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಬಹಳಷ್ಟು ಹೊಗೆ ಆಗ್ತದೆ. ಯಜ್ಞಭೂಮಿ ಮಾಡ್ಬೇಕು. ಯಜ್ಞಭೂಮಿ ಅಂತಂದ್ರೆ ಸಮತಟ್ಟು ಪ್ರದೇಶ, ಎಕರೆಗಟ್ಟಲೆ ಜಾಗಗಳನ್ನ ಸಮತಟ್ಟು ಮಾಡಿ ಅದರಲ್ಲಿ ದೊಡ್ಡ ಕುಂಡ ಆಳವಾಗಿ ತೋಡ್ಬೇಕು. ಮೇಖಲೆ ಅಂತ ಹೇಳಿ ಅದನ್ನ ಸ್ಟೆಪ್ ಮಾಡಿ ಕುಂಡವನ್ನ ರಚನೆ ಮಾಡಬೇಕು. ಎಲ್ಲಿ ಮಾಡೋಣ ಅಂತ ಹೇಳಿದಾಗ, ಈ ಸರಯೂ ನದಿಯ ದಕ್ಷಿಣ ತೀರದಲ್ಲಿ ಅಯೋಧ್ಯೆ, ಉತ್ತರ ತೀರ ಖಾಲಿ ಇದೆ, ಹೆಂಗೋ ಅಲ್ಲಿ ಒಂದು ಯಜ್ಞ ಮಂಟಪವನ್ನು ಮಾಡಿ ನಾವು ಯಜ್ಞ ಮಾಡೋಣ ಅಂತ ಹೇಳಿ ಎಲ್ಲರೂ ನಿರ್ಧಾರ ಮಾಡ್ತಾರೆ. ಅಷ್ಟೊತ್ತಿಗೆ ಸುಮಂತ್ರ ಸರೈವಾಶ್ಚೋತ್ತರೇ ತೀರೆ ಯಜ್ಞಭೂಮಿ ವಿಧೀಯತಾಂ, ಸರಯೂ ನದಿನ ಉತ್ತರ ತೀರಕ್ಕೆ ಹೋಗಿ ಯಜ್ಞಭೂಮಿಯನ್ನ ಎಲ್ಲ ಮಾಡುವಂತಹ ಕೆಲಸವನ್ನ ಮಾಡಿಸ್ರಿ ಅಂತ ಹೇಳಿ ಮಂತ್ರಿಗಳಿಗೆ ಆದೇಶ ಮಾಡ್ತಾನೆ. ಮಂತ್ರಿಗಳೆಲ್ಲ ಹೊರಡ್ತಾರೆ. ಸುಮಂತ್ರ ಒಬ್ಬನು ಅಲ್ಲಿರ್ತಾನೆ. ರಾಜನ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕಿದೆ ಅಂತ ಹೇಳ್ತಾನೆ. ಏನು ಮಾತಾಡ್ಬೇಕು ಅಂತ ಕೇಳಿದಾಗ ಸುಮಂತ್ರ ಹೇಳ್ತಾನಂತೆ, ಋತ್ವಿಗ್ಭಿಹಿ ಉಪದಿಷ್ಟೋಯಂ ಪುರಾವೃತ್ತೋ ಮಯಾಶ್ರುತಃ. ದಶರಥ, ನಾನು ಹಿಂದೊಂದು ಸರ್ತಿ ಸನತ್ಕುಮಾರ ಮಹರ್ಷಿಗಳು, ಋಷಿಗಳೆಲ್ಲ ಕೂತಿದ್ರು, ಹರಟೆ ಹೊಡಿತಿರ್ತೇವಲ್ಲ ನಾವು, ಎಲ್ಲರೂ ಸೇರಿದಾಗ ಸುಮ್ಮನೆ ಅವರು ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಋಷಿಗಳೆಲ್ಲ ಹೇಳಿದ್ರು, ದಶರಥ ಎಂತ ರಾಜ, ಅಯೋಧ್ಯೆಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಅಪ್ಪ ಅವನಿಗೂ ಒಂದು ಮಕ್ಕಳಾಗಿದ್ರೆ ಚಲೋ ಇರ್ತಿತ್ತೇನೋ ಅಂತ ಮಾತಾಡ್ಕೊಳ್ತಿದ್ರು. ಅವಾಗ ಸನತ್ಕುಮಾರ ಮಹರ್ಷಿಗಳು ಅಂದ್ರೆ ನಾವು ಹಿಂದೆ ಕೇಳಿದ್ವಿ ಬ್ರಹ್ಮದೇವರ ಮಕ್ಕಳು 4 ಜನ. ಅದರಲ್ಲಿ ಸನತ್ಕುಮಾರರು ಹೇಳಿದ್ರು, ಇಲ್ಲ ದಶರಥನಿಗೆ ಮಕ್ಕಳಾಗ್ತದೆ, 4 ಜನ ಮಕ್ಕಳು ಹುಟ್ಟುತ್ತಾರೆ. ಯಾಕೆಂದ್ರೆ ಮುಂದೆ ಒಂದು ದಿವಸ ವಿಭಾಂಡಕ ಮಹರ್ಷಿಗಳ ಮಗ ಋಷ್ಯಶೃಂಗನ ಹತ್ರ ಅವನು ಯಜ್ಞ ಮಾಡಿಸ್ತಾನೆ. ಆ ಯಜ್ಞದ ಫಲವಾಗಿ 4 ಜನ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳಿ ಆ ಸನತ್ಕುಮಾರರು ಎಲ್ಲ ಋಷಿಗಳಿಗೆ ಹೇಳಿದರು. ಈ ಸುಮಂತ್ರ ಅವನಿಗೆ ಹೆಂಗೋ ಬೇರೆ ಬೇರೆ ಋಷಿಗಳಿಂದ ಆ ವಿಷಯ ತಿಳಿದಿತ್ತು, ಅದನ್ನ ದಶರಥನ ಬಳಿ ಹೇಳ್ತಾನಂತೆ. ಈ ರೀತಿ ಅವರ ಮಾತು ಬಾಯಿಂದ ಬಂದಿದೆ, ಯಾರು ಋಷ್ಯಶೃಂಗನಿಂದ ಯಾಗ ಆಗಿ ನಿನಗೆ ಮಕ್ಕಳು ಹುಟ್ಟುತ್ತದೆ ಅಂತ. ಹಾಗಾದ್ರೆ ನಾವು ಯಾಕೆ ಋಷ್ಯಶೃಂಗರನ್ನೇ ಕರೆಸಿ ಯಾಗವನ್ನು ಮಾಡಿಸಬಾರದು? ಯಾಕೆಂದ್ರೆ ವಸಿಷ್ಠ ಮಹರ್ಷಿಗಳಿದ್ದಾರೆ, ಅವರು ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಅದರೊಟ್ಟಿಗೆ ಈ ಪುತ್ರಕಾಮೇಷ್ಟಿ ಯಾಗ ಅಂತ ಮಾಡಿಸಿ ಈ ಋಷ್ಯಶೃಂಗರಿಂದ ಯಾಕೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಬಾರದು ಅಂತ ಆಲೋಚನೆ ಮಾಡ್ತಾನೆ. ಅವಾಗ ದಶರಥ ಕೇಳ್ತಾನಂತೆ, ಋಷ್ಯಶೃಂಗರು ಅಂದ್ರೆ ಯಾರಿದು? ಯಾಕೆಂದ್ರೆ ಈ ಇಷ್ಟರವರೆಗೆ ನಾವು ಕೇಳಿಲ್ಲ, ಯಾರು ಈ ಋಷಿಗಳು ಅಂತ ಕೇಳಿದಾಗ ಸುಮಂತ್ರ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬಹಳ ರೋಚಕವಾದಂತಹ ಕತೆ ಋಷ್ಯಶೃಂಗ ಮಹರ್ಷಿಗಳದು. ಯಾಕೆಂತಂದ್ರೆ ಒಂದು ದಿವಸ ಏನಾಯ್ತು, ರೋಮಪಾದ ಅಂತ ಅಲ್ಲೇ ಆ ಅಯೋಧ್ಯೆಯ ಹತ್ತಿರದ ಪ್ರದೇಶ ಅಂಗದೇಶ ಅಂತ, ಆ ಅಂಗದೇಶದಲ್ಲಿ ಒಬ್ಬ ರಾಜ ಇದ್ದ, ರೋಮಪಾದ ಅಂತ. ಒಂದ್ ಸರ್ತಿ ಏನಾಯ್ತು ಅಂದ್ರೆ, ತಸ್ಯ ವ್ಯತಿಕ್ರಮಾತ್ ರಾಜ್ಞೋ ಭವಿಷ್ಯತಿ ಸುದಾರುಣ ಅನಾವೃಷ್ಟಿ ಸುಘೋರಾವೈ ಸರ್ವಲೋಕ ಭಯಾವಹ. ಏನೋ ಧರ್ಮ ಲೋಪ ಆಗಿಬಿಡ್ತ ಅವನ ಕೈಯಿಂದ. ಆ ಧರ್ಮ ಲೋಪದ ಫಲವಾಗಿ ಇಡೀ ಅವನ ದೇಶದವರು ಕಷ್ಟ ಅನುಭವಿಸುವಂತಾಯ್ತು. ಏನಾಯ್ತು, ವರ್ಷಗಟ್ಲೆ ಮಳೆನೇ ಬರಲಿಲ್ಲ. ಕೆರೆ ಬಾವಿ ಏನೆಲ್ಲ ಇತ್ತು ಎಲ್ಲ ಬತ್ತಿ ಹೋಗ್ಬಿಟ್ಟಿತ್ತಂತೆ, ನೀರೇ ಇಲ್ಲ. ಎಲ್ಲರದ್ದು ಹಾಹಾಕಾರ ನಡೀತಾ ಇದೆ. ಏನೂ ಕುಡಿಲಿಕ್ಕೆ ನೀರಿಲ್ಲ,
ಅದರಿಂದ ತಿನ್ಲಿಕ್ಕೂ ಕೂಡ ಏನೂ ಇಲ್ಲ, ಅಂಥ ಅನಾವೃಷ್ಟಿ ಬರಗಾಲ ಬಂದ್ಬಿಟ್ಟಿದೆ. ಆವಾಗ ರೋಮಪಾದ ಕೇಳ್ತಾನೆ, ಎಲ್ಲ ಮಹರ್ಷಿಗಳನ್ನೆಲ್ಲ ಕರೆಸಿ ಇಂಥ ಸಂಕಟ ಬಂದ್ಬಿಟ್ಟಿದೆ, ನನ್ನಿಂದ ಧರ್ಮಲೋಪ ಆಗಿದೆ, ಈಗ ಮಳೆ ಬರ್ಬೇಕು, ನಮಗೆ ಏನು ಮಾಡಬೇಕು ಅಂತ ಕೇಳಿದಾಗ ಅಲ್ಲಿರುವ ಋಷಿಗಳೆಲ್ಲ ಹೇಳ್ತಾರಂತೆ, ವಿಭಾಂಡಕ ಮಹರ್ಷಿಗಳ ಮಗ ಋಷ್ಯಶೃಂಗ ಕಾಡಲ್ಲಿದ್ದಾನೆ, ಅವನನ್ನ ಹೆಂಗಾದ್ರೂ ಮಾಡಿ ಈ ನಾಡಿಗೆ ನಮ್ಮ ಅಂಗದೇಶಕ್ಕೆ ಕರ್ಕೊಂಡು ಬರಬೇಕು. ಅಲ್ಲ ಹೆಂಗಾದ್ರೂ ಮಾಡಿ ಏನು, ಹೋಗಿ ಕಾಲು ಬೀಳೋಣ, ನಮ್ಮಲ್ಲಿ ಹಿಂಗೆ ಸಮಸ್ಯೆ ಆಗಿದೆ ಅಂತ ಹೇಳೋಣ, ಬರ್ತಾರಲ್ಲ. ಬರುವುದಿಲ್ಲ ಅವರು. ಯಾಕೆ ಬರುವುದಿಲ್ಲ ಅಂತಂದ್ರೆ, ವಿಭಾಂಡಕ ಮಹರ್ಷಿಗಳು ಒಂದ್ಸತಿ ತಪಸ್ಸು ಮಾಡ್ತಿದ್ರು. ತಪಸ್ಸು ಮಾಡ್ಬೇಕಾದ್ರೆ ಈ ಎಲ್ಲಿ ಬಹಳ ತಪಸ್ಸಾಗ್ತದೆ ಅಲ್ಲಿ ಇಂದ್ರ ರಂಬೆ ಊರ್ವಶಿಯರನ್ನ ಕಳಿಸ್ಬಿಡ್ತಾನಂತೆ. ಯಾಕೆಂದ್ರೆ ಅವರ ತಪಸ್ಸನ್ನ ವಿಘ್ನ ಕೊಡಬೇಕು ಅಂತ. ಯಾಕೆ ಬಹಳಷ್ಟು ತಪಸ್ಸು ಮಾಡಿ ಇಂದ್ರಲೋಕವನ್ನು ಪಡೆದು ಬಿಟ್ಟರೆ ಅವರು ಇಂದ್ರನಾಗಿ ಬಿಡ್ತಾರಲ್ಲ ಅವರು ಅಂತ ಹೇಳಿ. ಅದಕ್ಕಾಗಿ ಅವರು ಒಂದ್ಸರ್ತಿ ವಿಭಾಂಡಕ ಮಹರ್ಷಿಗಳ ತಪಸ್ಸೆಲ್ಲ ಹಾಳಾಗಿ ಹೋಗಿತ್ತು ಅಪ್ಸರೆಯರನ್ನ ಕಂಡು. ಅದಕ್ಕೆ ಅವರು ಸಂಕಲ್ಪ ಮಾಡ್ತಾರಂತೆ, ಯಾವತ್ತೂ ಅಪ್ಸರೆಯರಿಂದ ನಮಗೆ ತೊಂದರೆ ಆಗಬಾರದು, ಆ ರೀತಿ ನನ್ನ ಮಗನನ್ನ ಬೆಳೆಸ್ತೇನೆ ನಾನು ಅಂತ ಹೇಳಿ ಕಾಡಲ್ಲಿ ಯಾವುದೋ ಮೂಲೆಗೆ ಹೋಗಿ ಮಗನನ್ನಿಟ್ಟಿದ್ರಂತೆ. ಅಲ್ಲೇ ಅವನನ್ನು ಬೆಳೆಸ್ತಿದ್ರಂತೆ. ಆಶ್ರಮದ ಹೊರಗೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತೆ. ಎಷ್ಟು ಅಂತಂದ್ರೆ ಇಷ್ಟರವರೆಗೆ ಅವನು ಯಾವ ಹೆಣ್ಣನ್ನೇ ನೋಡಿರ್ಲಿಲ್ಲ. ಅಂದ್ರೆ ಅವನು ಅಂದ್ಕೊಂಡಿದ್ದೇನು, ಬರೀ ಗಂಡು ಜಾತಿ ಅಷ್ಟೇ ಇರೋದು ಅಂತ ಅನ್ಕೊಂಡಿದ್ದಂತೆ. ಯಾವ ಮೃಗಗಳು, ಹೆಣ್ಣು ಮೃಗಗಳು ಕೂಡ ಅವನ ಹತ್ರ ಬರ್ತಿರ್ಲಿಲ್ಲ. ಆ ರೀತಿ ಅವನನ್ನು ಬೆಳೆಸಿದ್ರು. ಯಾರು ಹೆಣ್ಣು ಮಕ್ಕಳು ಹೋದ್ರು ಶಾಪ ಕೊಟ್ಬಿಡ್ತಿದ್ರಂತೆ. ಹೆಣ್ಣು ಮಕ್ಕಳು ಬಂದ್ರೆ ನೀವು ನಮ್ಮ ತಪಸ್ ಕೆಡಿಸಿಕ್ ಬಂದಿದ್ದೀರಿ ಅಂತ ಹೇಳಿ ಶಾಪ ಕೊಟ್ಬಿಡ್ತಿದ್ರಂತೆ ವಿಭಾಂಡಕ ಮಹರ್ಷಿ. ಹಾಗಾಗಿ ಆ ರೀತಿ ಆ ಋಷ್ಯಶೃಂಗನನ್ನು ಬೆಳೆಸಿದ್ದಾರೆ. ಋಷ್ಯಶೃಂಗ ಮಹರ್ಷಿಗಳನ್ನ ಇಲ್ಲಿ ಕರ್ಕೊಂಡ್ಬರೋದು ಅದು ಒಂದ್ ರೀತಿ ದುಸ್ಸಾಧ್ಯ, ಅದನ್ನ ಕರ್ಕೊಂಡ್ಬರ್ಲಿಕ್ಕೆ ಆಗುದಿಲ್ಲ ಅಂತಾನೆ ಹೇಳಬೇಕು ನಾವು. ಹಾಗಾಗಿ ಅಂಥವ್ರನ್ನ ಹೆಂಗ್ ಕರ್ಕೊಂಡ್ಬರುದು ಅಂತ ಹೇಳಿ ಆ ಅಂಗದೇಶದ ರಾಜ ರೋಮಹರ್ಷಣ ಮತ್ತೆ ಅಲ್ಲಿರುವ ಮಂತ್ರಿಗಳೆಲ್ಲ ಸೇರಿ ಒಂದು ಉಪಾಯ ಮಾಡ್ತಾರಂತೆ. ಯಾವಾಗ ವಿಭಾಂಡಕ ಮಹರ್ಷಿಗಳು ಇರುವುದಿಲ್ಲ ಆವಾಗ ಒಂದು ಸಂದರ್ಭ ನೋಡೋಣ ಅಂತ ಹೇಳಿ ಒಂದ್ಸರ್ತಿ ವಿಭಾಂಡಕ ಮಹರ್ಷಿಗಳು ಇರ್ಲಿಲ್ಲ ಅಂತ. ಋಷ್ಯಶೃಂಗ ಅಷ್ಟೇ ಇದ್ದ ಅಲ್ಲಿ ಆಶ್ರಮದಲ್ಲಿ. ಆಶ್ರಮಕ್ಕೆ ಯಾರು ಹೋಗುದು ಕರ್ಕೊಂಡ್ಬರ್ಲಿಕ್ಕೆ? ನೀವು ಹೋಗಿ ಡೈರೆಕ್ಟ್ ಆಗಿ ಬರ್ರಿ ಅಂತಂದ್ರೆ ಬರುವುದಿಲ್ಲ ಅವರು. ಇಲ್ಲ, ಆಶ್ರಮ ಬಿಟ್ಟು ಹೋಗಬಾರದು ಅಂತ ಹೇಳ್ತಾರೆ. ಆಶ್ರಮದಲ್ಲಿ ಇದ್ರೂ ನಿತ್ಯ ಅಗ್ನಿ ಕಾರ್ಯವನ್ನ ಮಾಡಿಕೊಂಡು ತಾವು ತಂದೆಯ ಸೇವೆಯನ್ನ ಮಾಡಿ ಮಹಾ ತಪಸ್ಸಿನ ಬಲ ಆ ಋಷ್ಯಶೃಂಗನಿಗಿತ್ತು. ಅಂತಹ ಋಷ್ಯಶೃಂಗ ನಮ್ಮ ದೇಶಕ್ಕೆ ಬರಬೇಕು ಅಂದ್ರೆ ಬಹಳ ಕಷ್ಟ ಅದು. ಅದಕ್ಕೆ ಎಲ್ಲರೂ ಉಪಾಯ ಮಾಡಿ ಎಲ್ಲ ಹೆಂಗಸರನ್ನ ಅವನ ಹತ್ರ ಕಳಿಸ್ತಾರ. ಕಳಿಸಿದ್ರೆ ಆಶ್ರಮದ ಹೊರಗೆ ನಿಂತು ನೋಡ್ತಾನೆ ಋಷ್ಯಶೃಂಗ. ಆಶ್ಚರ್ಯ ಆಗ್ತದೆ. ಬರ್ರಿ ಆಶ್ರಮಕ್ಕೆ ಬಂದಿದ್ದೀರಿ ಅಂತ ಒಳಗ್ ಕರೀತಾನಂತೆ. ಅವರಿಗೆ ಬೇಕಾದ ಅರ್ಘ್ಯ ಪಾದ್ಯ ಇದನ್ನೆಲ್ಲ ಕೊಡ್ತಾನಂತೆ. ಅವನಿಗೆ ಬಹಳ ವಿಚಿತ್ರ ಪ್ರಶ್ನೆಗಳನ್ನು ಕೇಳ್ತಾನಂತ. ನಾವು ಪಂಚೆಯನ್ನು ಹಿಂಗ್ ಉಟ್ಕೊಳ್ತೀವಿ, ನೀವು ಪಂಚೆಯನ್ನು ಹೆಂಗ್ ಉಟ್ಕೊಳ್ತೀರೇನು? ನಮ್ದು ಈ ಗೋತ್ರ, ನಿಮ್ದು ಯಾವ ಗೋತ್ರ? ನಾವು ಈ ರೀತಿ ಶಿಖೆ ನೋಡ್ತೀವಿ, ನೀವು ಎರಡೆರಡು ದ್ವಿಶಿಖಿಗಳೇನು ನೀವು? ನಮ್ದೆಲ್ಲ ಋಗ್ವೇದ, ನಾವು ಋಗ್ವೇದ ಹೇಳ್ತೀವಿ ನೋಡ್ರಿ, ಅಗ್ನಿ ಏಳೆ ಅಂತ ಋಗ್ವೇದ ಹೇಳಿ ತೋರಿಸಿ, ನಿಮ್ದು ಯಾವ್ದು ವೇದ ಹೇಳ್ರಿ ನೋಡೋಣ ಅಂತ ಎಲ್ಲ ಕೇಳ್ತಿದ್ದ. ಅದಕ್ಕೆ ಅವರೆಲ್ಲ ಹೇಳಿದ್ರಂತೆ, ಇಲ್ಲ ನಮ್ದು ಗಂಧರ್ವ ವೇದ ಅಂತ ಹೇಳಿ ಹಾಡಿ ತೋರಿಸಿದ್ರು. ಬಹಳ ಚೆನ್ನಾಗಿದೆ ನಿಮ್ದು ವೇದ, ಆಯ್ತು ಬಂದಿದ್ದೀರಿ, ನಿಮ್ದು ಯಾವ ಆಶ್ರಮ? ನಮ್ದು ಇಲ್ಲಿ ಹೊರಗಡೆ ಅಂಗದೇಶದ ಆಶ್ರಮ, ಅಲ್ಲಿಂದ ಬಂದಿದ್ದೀವಿ ನಾವು ಅಂತ ಹೇಳ್ತಾರೆ. ಹಿಂಗಾಗಿ ಆ ಋಷ್ಯಶೃಂಗ ಕರೆದು ಅವರಿಗೆ ಅರ್ಘ್ಯ ಪಾದ್ಯವನ್ನೆಲ್ಲ ಕೊಟ್ಟು ಆ ಕಾಡಲ್ಲಿ ಬೆಳೆದ ಗೆಡ್ಡೆ ಗೆಣಸು ಹಣ್ಣು ಹಂಪಲು ಎಲ್ಲ ಮುಂದಿಡ್ತಾನಂತೆ. ಅವರೆಲ್ಲ ಸ್ವೀಕಾರ ಮಾಡ್ತಾರಂತೆ. ಅವರು ಹೆದರ್ಕೊಂಡು ಯಾಕೆಂದ್ರೆ ಬಂದುಬಿಟ್ರೆ ವಿಭಾಂಡಕ ಮಹರ್ಷಿಗಳು ಎಲ್ಲರಿಗೂ ಶಾಪ ಕೊಟ್ಟು ಬಿಡ್ತಾರೆ. ಹೆದರ್ಕೊಂಡು ಕೊನೆಗೆ ಏನ್ ಮಾಡ್ತಾರೆ, ತಾವು ಸಿಟಿಯಿಂದ ಬರ್ಬೇಕಾದ್ರೆ ಕೆಲವು ಸ್ವೀಟ್ಸ್ ತಂದಿದ್ರಂತೆ. ನಾವು ಬೇರೆಯವರು ಊರಿಗೆ ಹೋಗ್ಬೇಕಾದ್ರೆ ಧಾರವಾಡ ಪೇಡ ಕೊಡ್ತೇವಲ್ಲ, ಹಂಗೆ ಅವರು ಸಿಟಿಯಿಂದ ಬರ್ಬೇಕಾದ್ರೆ ಕೆಲವು ಭಕ್ಷ್ಯಗಳನ್ನ ಮೋದಕಗಳನ್ನೆಲ್ಲ ತಂದಿದ್ರಂತೆ. ಆ ಋಷ್ಯಶೃಂಗನ ಮುಂದೆ ಆ ಎಲ್ಲ ಮೋದಕಗಳನ್ನೆಲ್ಲ ಅವನ ಮುಂದೆ ಇಡ್ತಾರ. ಇಟ್ಟಾಗ ಅವನು ಒಂದು ತಿಂದು ನೋಡ್ತಾನಂತೆ, ಇದು ಭಾರಿ ಆಶ್ಚರ್ಯ, ಈ ಹಣ್ಣು ಬಹಳ ಚೆನ್ನಾಗಿದೆ ಅಲ್ಲ, ಯಾವ ಮರದಲ್ಲಿ ಬೆಳೀತದೆ ಇದು ಅಂತ ಕೇಳ್ತಾನೆ. ಅಂದ್ರೆ ಅಷ್ಟು ಮುಗ್ಧ, ಯಾಕಂದ್ರೆ ಸ್ತ್ರೀ ಜಾತಿಯನ್ನೇ ನೋಡಿಲ್ಲ ಅಂಥ ಋಷ್ಯಶೃಂಗ. ಬಹಳ ಆಶ್ಚರ್ಯ ಆಗ್ತದೆ ಇವರಿಗೆ. ಸರಿ, ಮೋದಕ ತಿಂತಾನವನು, ಬಹಳ ಖುಷಿ ಆಗ್ತದೆ. ಇದು ಎಲ್ಲಿದೆ, ಎಲ್ಲಿ ಸಿಗ್ತದೆ, ಯಾವ ಮರದಲ್ಲಿ ಬೆಳೀತದೆ ಅಂತೆಲ್ಲ ಕೇಳ್ತಾನೆ. ಎಲ್ಲ ತಿಂದಿದ್ದೆಲ್ಲ ಹಣ್ಣು ಅಂತ ತಿಳ್ಕೊಂಡು ಅವನು ಪಾಪ. ಹಾಗಾಗಿ ಇಷ್ಟ ಆಗ್ತದೆ. ಕೊನೆಗೆ ನಾವು ಹೊರಡೋ ಸಂದರ್ಭ ಬಂದಿದೆ, ನಾವು ಹೋಗ್ಬೇಕು ನಮ್ಮ ಆಶ್ರಮಕ್ಕೆ. ನೋಡ್ರಿ, ನಮ್ಮ ಆಶ್ರಮ ಇಲ್ಲಿ ಬರ್ತದೆ, ನಾವು ನಿಮ್ಮ ಆಶ್ರಮಕ್ಕೆ ಬಂದು ನಿಮ್ಮ ಅತಿಥಿ ಸತ್ಕಾರ ಸ್ವೀಕಾರ ಮಾಡಿದೇವಲ್ಲ, ನೀವು ಮತ್ತು ನಮ್ಮ ಆಶ್ರಮಕ್ಕೆ ಬರಬೇಕು ಅಂತ ಹೇಳಿ ತಾವೆಲ್ಲರೂ ಹೊರಡ್ತಾರಂತ. ಅಲ್ಲಿ ಆ ಆಶ್ರಮಕ್ಕೆ ಹೆಂಗ್ ಬರ್ಬೇಕು ಅಂತೆಲ್ಲ ಹೇಳಿರ್ತಾರೆ. ಹಾಗಾಗಿ ಈ ಋಷ್ಯಶೃಂಗನಿಗೆ ಬಹಳ ಆಶ್ಚರ್ಯ, ಬಹಳ ವಿಚಿತ್ರ ಇತ್ತಲ್ಲ, ಇಂಥ ಋಷಿಗಳನ್ನ ನಾನು ಎಲ್ಲೂ ನೋಡೇ ಇಲ್ಲ ಅಂತ ಹೇಳಿ ನಾನು ತೀರ್ಮಾನ ಮಾಡ್ತಾನೆ. ನಾಳೆ ಅಪ್ಪ ಬರುದು ಇನ್ನೂ ಲೇಟ್ ಆಗ್ತದೇನೋ,
ನಾನು ನಾಳೆ ದಿವಸ ಬೆಳಿಗ್ಗೆ ನನ್ನ ಆನ್ನಿಕಗಳನ್ನೆಲ್ಲ ಮುಗಿಸಿ ಅವ್ರ ಆಶ್ರಮಕ್ಕೆ ಹೋಗ್ತೀನಿ. ನಾನು ಅವ್ರ ಆಶ್ರಮಕ್ಕೆ ಹೋಗೋದು ಅಂತ ತೀರ್ಮಾನ ಮಾಡಿ ಅವನೇನ್ ಮಾಡ್ತಾನೆ, ಋಷ್ಯಶೃಂಗ ಬೆಳಿಗ್ಗೆ ಹೊತ್ತಲ್ಲಿ ಹೊರಡ್ತಾನೆ. ಆಶ್ರಮ ಹುಡ್ಕೊಂಡು ಹೋಗ್ತಾನೆ. ದೊಡ್ಡ ಪಟ್ಟಣಕ್ಕೆ ಬಂದ್ಬಿಟ್ಟಿದ್ದಾನೆ ಅವನು. ಇದು ಬಹಳ ಚೆನ್ನಾಗಿದೆ ಇದು ಆಶ್ರಮ, ಇಲ್ಲೆಲ್ಲ ವಸ್ತ್ರ ಭೂಷಣಗಳೆಲ್ಲ ಬೇರೆ ಬೇರೆ ಇದೆ ಇವ್ರದ್ದು ಅಂತ ಹೇಳಿ ಅವರೆಲ್ಲ ಕಾಯ್ತಾ ಇರ್ತಾರಂತೆ ಇವನು ಬರ್ತಾನೆ ಇವನು ಅಂತ ಹೇಳಿ. ಬಂದ ಕೂಡಲೇ ಅವನನ್ನ ರಾಜಭವನಕ್ಕೆ ಕರ್ಕೊಂಡು ಹೋಗ್ತಾರೆ. ಅವನಿಗೆಲ್ಲ ಅತಿಥಿ ಸತ್ಕಾರ ಮಾಡ್ತಾರೆ. ಎಲ್ಲ ಹಣ್ಣುಗಳಂದ್ರೆ ಋಷ್ಯಶೃಂಗ ಅಂದ್ಕೊಂಡೆ ಎಲ್ಲ ಭಕ್ಷ್ಯಗಳನ್ನ ಹಣ್ಣು ಅಂತ ತಿಳ್ಕೊಂಡು ಎಲ್ಲ ಭಕ್ಷ್ಯಗಳನ್ನೆಲ್ಲ ಸಮರ್ಪಣೆ ಮಾಡ್ತಾರಂತೆ. ಬಹಳ ಖುಷಿ ಆಗ್ತದೆ. ಋಷ್ಯಶೃಂಗ ಬಂದ, ಮಳೆ ಧಾರಾಕಾರವಾಗಿ ಮಳೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಬೇರೆ ಏನು ಯಜ್ಞ ಮಾಡಿದ್ದು ಅದು ಏನು ಇಲ್ಲ, ಬರೀ ಆ ಸಿಟಿಗೆ ಕಾಲಿಟ್ಟಿದ್ದಷ್ಟೇ ಮಳೆ ಜೋರಾಗಿ ಬರ್ಲಿಕ್ಕೆ ಶುರುವಾಗಿ, ಬಹುಶಃ ನಿನ್ನೆ ಹಂಗೆ ಮಳೆ ಬಂತ ಏನೋ, ಎಲ್ಲ ಕೆರೆ ಬಾವಿಗಳು ಬರೀ ಒಂದೇ ಮಳೆಗೆ ತುಂಬಿಕೊಂಡ್ಬಿಟ್ವು ಅಂತ. ಈ ರೀತಿ ಆ ಋಷ್ಯಶೃಂಗ ಮಹರ್ಷಿಗಳನ್ನ ಕರೆಸಿ ಇಡೀ ಆ ದೇಶಕ್ಕೆ ಬಂದಂತಹ ಕ್ಷಾಮವನ್ನ ನಿವೃತ್ತಿ ಮಾಡಿದ ಆ ಅಂಗದೇಶದ ಅಂಗರಾಜ ಅಂತ ಹೇಳಿ. ಇಷ್ಟೆಲ್ಲ ಆದ್ಮೇಲೆ ಅಂಗರಾಜ ಏನು ಮಾಡಿದ, ಅವನು ರೋಮಪಾದ ತನ್ನ ಮಗಳು ಶಾಂತ ಅವಳನ್ನ ಕೊಟ್ಟು ಮದುವೆನೇ ಮಾಡಿಬಿಟ್ಟ ಋಷ್ಯಶೃಂಗ. ಪಾಪ ವಿಭಾಂಡಕ ಮಹರ್ಷಿಗಳು ಆ ಸ್ತ್ರೀಯನ್ನೇ ನೋಡಿರ್ಬಾರ್ದು ಅಂತ ಹೇಳಿ ಇಷ್ಟೆಲ್ಲ ಮಾಡಿ ಅವನನ್ನ ಪ್ರೊಟೆಕ್ಟ್ ಮಾಡಿದ್ರೆ, ಇವರು ಕರ್ಕೊಂಡು ಹೋಗಿ ಒಂದು ದಿನ ಇಲ್ಲ ಅಂತ ಗೊತ್ತಾದ ಕೂಡಲೇ ಇವ್ ಮಗ ಹೋಗಿ ಮದ್ವೆನೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಆಗ್ಲಿ ಅದೆಲ್ಲ ದೈವ ಚಿತ್ತ. ನಾವೇನೋ ಅಂದ್ಕೊಳ್ತೀವಿ, ಬಹಳ ಕಷ್ಟಪಡ್ತೀವಿ. ಈಗ ಹಿರಣ್ಯಾಕ್ಷ ತಾನು ಸಾಯ್ಬಾರದು ಅಂತ ಅದು ಇದು ಮಾಡಿ ಏನೇನೋ ಮಾಡಿ ವರ ಕೇಳಿದ್ರು ಕೊನೆಗೆ ಸಾಯ್ಲಿಲ್ಲ. ಅದು ದೇವರ ಸಂಕಲ್ಪ ಇತ್ತು ಅಂತಂದ್ರೆ ಅದು ನಡೀತದೆ ಅಂತ ಹೇಳಿ ಕೊನೆಗೆ ಸುಮ್ಮನಾದರಂತೆ. ಅಂತೂ ಈ ಶಾಂತಾಳನ್ನ ಮದುವೆಯಾಗಿ ಋಷ್ಯಶೃಂಗರು ತಮ್ಮ ತಪಸ್ಸನ್ನ ತಾವು ಮುಂದುವರಿಸ್ತಾ ಇದ್ದಾರೆ. ಇನ್ನೊಂದು ವಿಷಯವನ್ನ ಹೇಳ್ತಾನಂತೆ. ಈ ಶಾಂತ ಯಾರು ಗೊತ್ತಾ? ಶಾಂತ ನಿನ್ನ ಮಗಳು ಅಂತ, ದಶರಥನ ಮಗಳು. ದಶರಥನ ಮಗಳು ಹೇಗೆ ಅಂತಂದ್ರೆ, ಬೇಕಾದಷ್ಟು ಜನ ಹೆಣ್ಣಂದರಿದ್ರಲ್ಲ, ಅವರಲ್ಲಿ ಒಬ್ಬಳಲ್ಲಿ ಹುಟ್ಟಿದವಳು ಶಾಂತಾದೇವಿ. ಆ ಶಾಂತೆಯನ್ನ ತಾನು ಏನು ಮಾಡಿದ್ದ, ಆ ರೋಮಹರ್ಷಣನಿಗೆ ದತ್ತು ಕೊಟ್ಟಿದ್ದ. ಇದು ಹಿಂದೆಲ್ಲ ನಡೀತಾ ಇತ್ತು. ನಾವು ಕುಂತಿಯ ಕಥೆಯನ್ನು ಕೇಳ್ತೇವೆ. ಪ್ರಥೆಯನ್ನ ಕುಂತಿ ಭೋಜನಿಗೆ ದತ್ತು ಕೊಟ್ಟಿದ್ರಿಂದ ಅವನು ಕುಂತಿ ಅಂತ ನಾಮಕರಣ ಮಾಡಿ ಅವಳನ್ನು ಇಟ್ಕೊಂಡಿದ್ದ. ಅದೇ ರೀತಿ ಈ ದಶರಥ ಆ ರೋಮಪಾದನಿಗೆ, ಯಾಕಂದ್ರೆ ಅವರೆಲ್ಲ ಬಹಳ ಅವಾಗಿನ ಆತ್ಮೀಯರವರು, ಅವನಿಗೆ ಆ ಅಂಗರಾಜನಿಗೆ ಅವಳನ್ನು ದತ್ತು ಕೊಟ್ಟಿದ್ದ. ಹಾಗಾಗಿ ನಿನಗೆ ಮಗಳಾದ್ಲು ಅಂದ್ರೆ ಋಷ್ಯಶೃಂಗ ಮಹರ್ಷಿಗಳಿಂದ ಯಾರು ಅಲ್ಲ, ನಿನ್ನ ಅಳಿಯನೇ. ಹಾಗಾಗಿ ಅವರನ್ನ ಕರೆಸಿ ನೀನು ಯಾಗ ಮಾಡಬೇಕು. ಒಂದು ಅಂಥ ಮಹಾ ತಪಸ್ವಿಗಳವರು. ಎರಡನೇದು ಸನತ್ಕುಮಾರರು ಮಾತಾಡಿದ್ದರು. ಸನತ್ಕುಮಾರ್ ಹೇಳಿದ್ದಾರೆ ಒಂದ್ಸತಿ, ಈ ರೀತಿ ದಶರಥನಿಗೆ ಋಷ್ಯಶೃಂಗರಿಂದ ಪುತ್ರ ಲಾಭ ಆಗ್ಲಿಕ್ಕಿದೆ ಅಂತ. ಹಾಗಾಗಿ ನಾವೇನ್ ಮಾಡೋಣ, ಋಷ್ಯಶೃಂಗರಿಂದ ಈ ಯಾಗವನ್ನು ಮಾಡಿಸೋಣ ಅಂತ ಹೇಳಿ ತಾವೆಲ್ಲ ಸಂಕಲ್ಪ ಮಾಡಿ ದಶರಥ ಹೇಳ್ತಾನಂತೆ, ಸರಿ ಹಾಗಾದ್ರೆ ನಾವೇನ್ ಮಾಡೋಣ, ಇವತ್ತೇ ಹೋಗಿ ಆ ಋಷ್ಯಶೃಂಗರಿಗೆ ಯಜ್ಞಕ್ಕೆ ಆಹ್ವಾನ ಕೊಟ್ಟು ಬರೋಣ ಅಂತ ಹೇಳಿ ಕುಟುಂಬ ಪರಿವಾರ ಸಮೇತನಾಗಿ ತಾನು ಹೊರಡ್ತಾನಂತೆ ಅಂಗರಾಜಕ್ಕೆ ಹೋಗಿ ಅಲ್ಲಿ ಆ ಋಷ್ಯಶೃಂಗರನ್ನ ಕರೆದು ಅವರಿಗೆ ಪಾದಪೂಜೆ ಮಾಡಿ, ಅವರಿಂದ ಈ ರೀತಿ ನನಗೆ ಮಕ್ಕಳಾಗಬೇಕಾಗಿದೆ, ಸನತ್ಕುಮಾರರ ಮಾತು ಕೂಡ ಇದೇ ರೀತಿ ಇದೆ, ನೀವು ದಯವಿಟ್ಟು ಬಂದು ನನಗೆ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿ ನಮಗೆ ಪುತ್ರೋತ್ಸವವಾಗುವಂತೆ ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊಳ್ತಾನಂತೆ ದಶರಥ ರಾಜ. ಇಷ್ಟಾದಾಗ ಋಷ್ಯಶೃಂಗರು ಕೂಡ ಒಪ್ಕೊಳ್ತಾರಂತೆ. ಒಪ್ಪಿಕೊಂಡು ಯಜ್ಞೋಮೇ ಕ್ರಿಯತಾಂ ಬ್ರಹ್ಮನ್ ಯಥೋಕ್ತಂ ಮುನಿಪುಂಗವ ಯಥಾ ನವಿಘ್ನಾ ಕ್ರಿಯಂತೆ ಯಜ್ಞ ಅಂಗೇಶು ವಿಧೀಯತಾಂ. ನಮಗೆ ಯಜ್ಞ ಮಾಡಿ ಕೊಡಬೇಕು. ಮತ್ತೆ ಸಭೆ ಕರಿತಾನೆ. ವಸಿಷ್ಠ ಮಹರ್ಷಿಗಳು ಎಲ್ಲರೂ ಕೂಡ ಬಂದಿದ್ದಾರಂತೆ. ಯಜ್ಞ ನಡಿಬೇಕು. ಯಥೋಕ್ತಂ ಮುನಿಪುಂಗವ, ಯಥೋಕ್ತಂ ಯಾವ ರೀತಿ ಶಾಸ್ತ್ರದಲ್ಲಿ ಹೇಳಿದಾರೋ ಅದೇ ರೀತಿ ಯಜ್ಞಗಳು ನಡಿಬೇಕು. ಯಥಾ ನವಿಘ್ನಾ ಕ್ರಿಯಂತೆ, ಅಶ್ವಮೇಧ ಯಜ್ಞ ಅಂದ್ರೆ ನಾವು ಎಷ್ಟೋ ಸರ್ತಿ ಕುದುರೆಯನ್ನ ಅಪಹಾರ ಮಾಡೋದು ಒಂದು ದೊಡ್ಡ ವಿಘ್ನ. ಆ ರೀತಿ ಯಾವ ವಿಘ್ನಗಳೂ ಬರಬಾರದು, ನಿರ್ವಿಘ್ನವಾಗಿ ಮುಗಿಬೇಕು. ಯಜ್ಞಾಂಗೇಶು ವಿಧೀಯತಾಂ, ಎಲ್ಲ ಯಜ್ಞಾಂಗಗಳು ಸರಿಯಾಗಿ ನಡಿಬೇಕು. ಆ ರೀತಿ ನೀವೆಲ್ಲ ಪುರೋಹಿತರು ನಮಗೆ ಬಂದು ಯಜ್ಞವನ್ನು ನಡೆಸಿಕೊಡಬೇಕು ಅಂತ ಕೇಳಿ ಅದಕ್ಕೆ ಯಜ್ಞಕ್ಕೆ ಬೇಕಾದ ಸಿದ್ಧತೆ ನಡೀತದಂತೆ. ಅವಾಗ ಹೇಳಿದಂತೆ ಸರಯೂ ನದಿನ ಉತ್ತರ ತೀರದಲ್ಲಿ ಯಜ್ಞ ಭೂಮಿಯನ್ನು ಮಾಡ್ತಾರಂತೆ. ಯಜ್ಞ ಭೂಮಿ ಮಾಡಿ ಅದರೊಟ್ಟಿಗೆ ಎಲ್ಲ ಯಜ್ಞ ಕರ್ಮಕ್ಕೆ ಅಂತ ಹೇಳಿ ಎಷ್ಟೋ ಜನ ಋತ್ವಿಜರು ಬಂದಿರ್ತಾರೆ. ಅವರಿಗೆ ಬೇಕಾದ ಟೆಂಟ್, ಯಾಕಂದ್ರೆ ಒಂದೇ ದಿನದಲ್ಲಿ ಮುಗಿಯುವ ಯಾಗ ಅಲ್ಲ, ಅನೇಕ ದಿನಗಳ ಗಟ್ಟಲೆ ನಡೀತದೆ. ಅವರಿದ್ದವರಿಗೆ ವ್ಯವಸ್ಥೆ ಆಗ್ಬೇಕಲ್ಲ, ಸರಿಯಾಗಿ ಊಟಕ್ಕೆ ವ್ಯವಸ್ಥೆ ಆಗ್ಬೇಕು, ಬಂದವರಿಗೆ ಇರ್ಲಿಕ್ಕೆ ವಸತಿಗೆ ವ್ಯವಸ್ಥೆ ಆಗ್ಬೇಕು. ವಸತಿಗೆ ವ್ಯವಸ್ಥೆ ಆಗ್ಬೇಕು ಅಂದ್ರೆ ಉತ್ತರ ತೀರದಲ್ಲಿದೆ, ಅಲ್ಲಿಗೆ ಬೇಕಾದಂಗೆ ಏನ್ ಮಾಡ್ಬೇಕು, ಈ ಟೆಂಟ್ ಅನ್ನ ಹಾಕಿಸಿ ಅಲ್ಲಿ ಬೇಕಾದಂತೆ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಅದಕ್ಕೆ ಬೇಕಾದ ವ್ಯವಸ್ಥೆಗೆ ಮಂತ್ರಿಗಳನ್ನ ಆದೇಶಿಸ್ತಾನಂತವ್ರು. ತಥೋಬ್ರವೀತ್ ದ್ವಿಜಾನ್ ವೃದ್ಧಾನ್ ಯಜ್ಞ ಕರ್ಮ ಸುನಿಷ್ಠಿತಾನ್
ಸ್ಥಾಪತ್ಯೇ ನಿಷ್ಠಿತಾಂಶ್ಚೈವ ವೃದ್ಧಾನ್ ಪರಮಧಾರ್ಮಿಕಾನ್. ಅವನ ಯಜ್ಞಕ್ಕೆ ಪುರೋಹಿತರು ಬಂದಿದ್ರಂತೆ. ಎಂಥ ಪುರೋಹಿತರು ಅಂತಂದ್ರೆ ದ್ವಿಜಾನ್ ವೃದ್ಧಾನ್. ವೃದ್ಧಾನ್ ಅಂದ್ರೆ ಬರೀ ಮುದುಕರು ಅಂತಲ್ಲ, ಜ್ಞಾನದಿಂದ ವೃದ್ಧರು, ಜ್ಞಾನದಿಂದ ಅತ್ಯಂತ ತಿಳ್ಕೊಂಡವರು ಅಂಥವರು. ಯಜ್ಞ ಕರ್ಮ ಸುನಿಷ್ಠಿತಾನ್, ಯಜ್ಞ ಕರ್ಮದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡವರು, ನಿತ್ಯ ಅಗ್ನಿಹೋತ್ರಿಗಳು ಇವರಿದ್ರು. ಅಷ್ಟೇ ಅಲ್ಲ, ವೃದ್ಧಾನ್ ಪರಮಧಾರ್ಮಿಕಾನ್, ಪರಮಧಾರ್ಮಿಕರಾದಂತಹ ಆ ಅನೇಕ ಜನ ಋತ್ವಿಜರನ್ನ ಕರಿತಾನಂತೆ. ಅವರಿಗೆ ಬೇಕಾದಂತಹ ಎಲ್ಲ ಊಟಕ್ಕೆ ಬೇಕಾದ ವ್ಯವಸ್ಥೆ, ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಸರಿಯಾಗಬೇಕು ಅಂತ ಹೇಳಿ ವ್ಯವಸ್ಥಾಪಕರಿಗೆ ತಿಳಿಸ್ತಾನಂತೆ. ತಿಳಿಸಿ ಅಷ್ಟೇ ಅಲ್ಲ, ಈ ಯಜ್ಞಕ್ಕೆ ಯಾರೆಲ್ಲ ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಅನ್ನದಾನ ನಿತ್ಯ ನಿರಂತರ ಆಗ್ತಾ ಇರಬೇಕು. ಅದಕ್ಕೆ ಅಲ್ಲಲ್ಲಿ ಭೋಜನ ಶಾಲೆಗಳು. ಯಾಕೆಂದ್ರೆ ಬಹಳ ರಶ್ ಇರ್ತದೆ. ಆಫೀಸಿಗೆ ಹೋಗ್ಬೇಕು ಅಂತ ಹೇಳಿ ಊಟಕ್ಕೆ ಬಂದ್ರೆ ಅಲ್ಲಿ ಊಟಕ್ಕೆ ಮಂದಿ ರಶ್ ಇದೆ, ನೆಕ್ಸ್ಟ್ ಪಂಕ್ತಿಗೆ ನಿಮಗೆ ಅಂತ ಆಗಬಾರದು ಯಾರಿಗೂ. ಅದಕ್ಕೆ ಒಂದು ಭೋಜನ ಶಾಲೆ ಅಲ್ಲ, ಅಲ್ಲಲ್ಲಿ ಊಟದ ಕೂಟಗಳನ್ನು ಇಡಬೇಕು. ಬಂದವರಿಗೆ ಆ ಕ್ಷಣದಲ್ಲೇ ಊಟ ಆಗ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ಕಳಿಸಿ, ಅಲ್ಲೇ ಆದ್ರೂ ಊಟ ಆಗ್ಬೇಕು ಅವ್ರಿಗೆ. ಆ ರೀತಿ ವ್ಯವಸ್ಥೆ ಮಾಡಬೇಕು, ಭೋಜನದ ವ್ಯವಸ್ಥೆ ಸಾಂಗವಾಗಿ ಆಗ್ಬೇಕು ಅಂತ ಹೇಳಿ ಅಲ್ಲಲ್ಲಿ ಆ ಭೋಜನ ಕೂಟಗಳನ್ನ ವ್ಯವಸ್ಥೆ ಮಾಡಿದ್ದ. ಈ ರೀತಿ ಯಜ್ಞ ಪ್ರಾರಂಭ ಆಗ್ತದಂತೆ. ಯಜ್ಞಕ್ಕೆ ಅನೇಕ ಮಂದಿ ಅಲ್ಲಲ್ಲಿರುವಂತಹ ರಾಜರು ಬಂದಿದ್ರು. ಆ ರಾಜರಿಗೆ ಬೇಕಾದ ವ್ಯವಸ್ಥೆ ಇದೆಲ್ಲ ಚೆನ್ನಾಗಿ ಮಾಡಿಸಿದ್ದ ದಶರಥ. ಯಜ್ಞ ಸಾಂಗವಾಗಿ ನಡೀತಾ ಇದೆ ಅಂತೆ. ಅಲ್ಲಿ ಯಜ್ಞಕ್ಕೆ ಅಂತ ಯಾರ್ಯಾರು ಬರ್ತಾರೋ ಅವ್ರು ಯಾರಿಗೂ ಕೂಡ ನಿರಾಶೆ ಆಗ್ತಿರ್ಲಿಲ್ಲ. ಇಂಥ ಯಜ್ಞ ನಾವು ಎಂದೂ ನೋಡಿಲ್ಲ ಅಂತ ಹೇಳಿ ಆ ಯಜ್ಞವನ್ನ ಹೊಗಳಿ ತಾವೆಲ್ಲ ಮುಂದೆ ಹೋಗ್ತಿದ್ರು. ದೊಡ್ಡ ಅನ್ನದ ಪರ್ವತ ರಾಶಿಯನ್ನೇ ಮಾಡಿದ್ರಂತೆ. ಇದು ನೋಡಿದ್ರೆ ಏನು ಬಿಳಿ ಪರ್ವತ ಇದೆ ಅಂತ ಅನ್ಕೊಳ್ಬೇಕಂತ, ನೋಡಿದ್ರೆ ಅನ್ನದ ರಾಶಿ. ಯಾಕೆಂದ್ರೆ ಅಷ್ಟು ಜನರಿಗೆ ಅನ್ನದಾನ ಆಗ್ಬೇಕು. ಇಡೀ ಅಯೋಧ್ಯೆಯ ಜನ ಆ ಕಡೆ ಈ ಕಡೆ ಊರಿಂದೆಲ್ಲ ದಶರಥ ಯಜ್ಞ ಮಾಡ್ತಾ ಇದ್ದಾನೆ ಅಂತ ಹೇಳಿ ಯಜ್ಞಕ್ಕೆ ನೋಡ್ಲಿಕ್ಕೆ ಬರ್ತಿದ್ರಂತವ್ರು. ಹಾಗಾಗಿ ಬಂದವರಿಗೆಲ್ಲ ಅನ್ನದಾನ ಆಗ್ಬೇಕು, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ದಶರಥ ಮಾಡಿದ್ದ. ಈ ರೀತಿ ಸಾಂಗವಾಗಿ ಯಜ್ಞ ನಡೀತಾ ಇತ್ತು. ಯಜ್ಞ ನಡೀತಾ ನಡೀತಾ ಕೊನೆಗೆ ಪೂರ್ಣಾಹುತಿಯ ಸಂದರ್ಭ ಬರ್ತದೆ. ಪೂರ್ಣಾಹುತಿ ಸಂದರ್ಭದಲ್ಲಿ ಋಷ್ಯಶೃಂಗರು ತಾವು ಎದ್ದು ಪೂರ್ಣಾಹುತಿಯನ್ನ ಆಹುತಿ ಹಾಕ್ತಾರಂತೆ. ಪೂರ್ಣಾಹುತಿಯನ್ನ ಹಾಕಿದಾಗ ಅದರಲ್ಲಿ ಒಂದು ದೊಡ್ಡ ಜ್ವಾಲೆ ಬರ್ತದಂತೆ, ಅಗ್ನಿಯಿಂದ ಜ್ವಾಲೆ ಬಂದು ಅದರಿಂದ ಒಬ್ಬ ಪುರುಷ, ಪ್ರಜಾಪತಿ ಪುರುಷ ಹೊರಗೆ ಬರ್ತಾನಂತೆ. ಹೆಂಗಿದ್ದ ಅವನು ಅಂತಂದ್ರೆ ಕೃಷ್ಣಂ ರಕ್ತಾಂಬರಧರಂ ರಕ್ತಾಸ್ಯಂ ದುಂದುಭಿಸ್ವನಂ. ಕೃಷ್ಣಂ ನೋಡ್ಲಿಕ್ಕೆ ಸ್ವಲ್ಪ ಡಾರ್ಕ್ ಕಲರ್, ಕಪ್ಪು ಬಣ್ಣ. ರಕ್ತಾಂಬರಧರಂ ಕೆಂಪು ಬಟ್ಟೆಯನ್ನು ಹುಟ್ಟಿದಾನಂತೆ. ರಕ್ತಾಸ್ಯಂ ದುಂದುಭಿಸ್ವನಂ ಮುಖ ನೋಡ್ಲಿಕ್ಕೆ ಕೆಂಪಿದೆ ಅಂತೆ. ದುಂದುಭಿಸ್ವನಂ ದುಂದುಭಿ ನಗಾರಿಯಂತೆ ಗಂಭೀರವಾದಂತಹ ಸ್ವರ ಒಂದು. ಸ್ನಿಗ್ಧ ಹರಿಯಕ್ಷ ತನುಜ ಶ್ಮಶ್ರು ಪ್ರವರ ಮೂರ್ಧಜಂ. ಎಲ್ಲ ಹತ್ರತ್ರ ಇರುವಂತಹ ಕೂದ್ಲು ಗಡ್ಡ ಮೀಸೆಗಳನ್ನ ಹೊಂದಿದವನು. ನೋಡಿದ್ರೆ ಸಿಂಹದಂತೆ. ಸಿಂಹಕ್ಕೆ ನಾವು ನೋಡಿರ್ತೇವೆ ಕೆಳಗಡೆನೂ ಇಷ್ಟು ಕೂದಲಿರ್ತದೆ, ಮೇಲುವರೆಗೂ ಆವರಿಸಿರುತ್ತದೆ. ಆ ರೀತಿಯಾದಂತಹ ಅತ್ಯಂತ ಹತ್ರವಾಗಿ ನಿಬಿಡವಾಗಿರುವಂತಹ ಕೂದಲುಗಳ ರಾಶಿ ಇತ್ತಂತೆ. ಬಂಗಾರದ ಮಾಲೆಯನ್ನ ಹಾಕಿ ತಾನು ಶೋಭಿತನಾದಂತಹ ಪ್ರಜಾಪತಿ ಪುರುಷ ಯಜ್ಞದಿಂದ ಉದ್ಭವಗೊಂಡು ತನ್ನ ಎರಡು ಕೈಯಲ್ಲಿ ಬಂಗಾರದ ಪಾತ್ರೆಯಲ್ಲಿ ಪಾಯಸವನ್ನ ಇಟ್ಕೊಂಡು ತಾನು ಉದ್ಭವಗೊಂಡಿದ್ದಾನಂತೆ. ಉದ್ಭವಗೊಂಡಾಗ ಎಲ್ಲರಿಗೂ ಆಶ್ಚರ್ಯದಿಂದ ನೋಡಿ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ಆ ಪ್ರಜಾಪತಿ ಪುರುಷನಲ್ಲಿ ದಶರಥ ರಾಜ ಕೇಳ್ತಾನಂತೆ, ಬಂದಿದ್ದೀನಿ ನೀನು, ನಿನಗೆ ನಮಸ್ಕಾರ ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡಿ ನಾವ್ ಏನು ಮಾಡ್ಬೇಕೀಗ ಅಂತ ಕೇಳಿದಾಗ ಆ ಪ್ರಜಾಪತಿ ಪುರುಷ, ಇದಂತೂ ನೃಪಶಾರ್ದೂಲ ಪಾಯಸಂ ದೇವ ನಿರ್ಮಿತಂ. ಎಲ್ಲ ದೇವತೆಗಳಿಗೆ ಆಹುತಿ ಕೊಟ್ಟಿಯಲ್ಲಪ್ಪ. ಅವಾಗೆಲ್ಲ ಆಹುತಿ ಕೊಟ್ಟಾಗ ಸಾಕ್ಷಾತ್ ದೇವತೆಗಳು ಬಂದು ಅದನ್ನ ಸ್ವೀಕಾರ ಮಾಡಿ ಹೋಗ್ತಿದ್ರಂತೆ. ಯಾಕೆಂದ್ರೆ ಆವಾಗಿನ ಕಾಲದಲ್ಲಿ ಧರ್ಮ ಪೂರ್ಣ ಮಟ್ಟದಲ್ಲಿತ್ತು ಅಂತ. ಈಗ ಧರ್ಮಕ್ಕೆ ಒಂದು ಪಾದ ಅಂತ ಕಲಿಯುಗದಲ್ಲಿ. ಅಂದ್ರೆ ಈಗ ಇಷ್ಟೆಲ್ಲ ಧರ್ಮ ಅನುಷ್ಠಾನ ಆಗ್ತಾ ಇದೆ ಅಂತಂದ್ರೆ ಕೇವಲ ಒಂದು ಪಾದ ಇದ್ದಿದ್ರಿಂದ. ಅವಾಗೆಲ್ಲ ಚತುಷ್ಪಾತ್ 4 ಕಾಲುಗಳಲ್ಲಿ ಧರ್ಮ ಇತ್ತು ಅಂತ. ಹಾಗಾಗಿ ದೇವತೆಗಳು ಭೂಲೋಕಕ್ಕೆ ಬಂದು ಹೋಗ್ತಿದ್ರಂತ ಅವಾಗ. ಹಾಗಾಗಿ ಇಂಥ ಮಹಾಯಜ್ಞದಲ್ಲಿ ಆಹುತಿ ಕೊಟ್ಟಾಗ ದೇವತೆಗಳೇ ಅದನ್ನ ಬಂದು ಸ್ವೀಕಾರ ಮಾಡಿ ಹೋಗ್ತಾ ಇದ್ರು. ಅಂಥ ದೇವತೆಗಳಿಂದ ನಿರ್ಮಿತವಾದಂತಹ ಪಾಯಸ ಇದು. ಈ ಪಾಯಸ ಏನು ಮಾಡ್ತದೆ ಅಂದ್ರೆ ಪ್ರಜಾಕರಂ ಗೃಹಾಣತ್ವಂ ಧನ್ಯಂ ಆರೋಗ್ಯವರ್ಧನಂ. ಪ್ರಜಾಕರಂ, ಯಾರಿಗೆ ಮಕ್ಕಳಿಲ್ವೋ ಈ ಪಾಯಸವನ್ನು ಕುಡಿದ್ರೆ ಅವರಿಗೆ ಮಕ್ಕಳಾಗ್ತದೆ. ಗೃಹಾಣತ್ವಂ ಧನ್ಯಂ, ಸಂಪತ್ತಿಲ್ಲದೆ ಇರುವವರಿಗೆ ಒಳ್ಳೆ ಸಂಪತ್ತು ಅಭಿವೃದ್ಧಿ ಆಗ್ತದೆ. ಆರೋಗ್ಯವರ್ಧನಂ, ಆರೋಗ್ಯ ಉತ್ತಮ ರೀತಿಯಿಂದ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ. ಅಂತಹ ಪಾಯಸವನ್ನ ಯಾರು ಆ ಪ್ರಜಾಪತಿ ಪುರುಷ ದಶರಥ ರಾಜನಿಗೆ ಕೊಡ್ತಾನಂತೆ. ಭಾರ್ಯಾಣಾಂ ಅನುರೂಪಾಣಾಂ ಅಶ್ನೀತೇತಿ ಪ್ರಯಚ್ಛವೈ. ನಿನಗೆ ಅನುರೂಪಳಾದ ಭಾರ್ಯೆಗೆ ಇದನ್ನ ಕೊಡು, ನಿನ್ನ ಹೆಂಡತಿಗೆ ಕೊಡು ಅಂತ ಹೇಳಿ
ಅದನ್ನ ಆ ಪಾಯಸದ ಪಾತ್ರೆಯನ್ನ ಆ ದಶರಥನ ಕೈಗೆ ಸಮರ್ಪಣೆ ಮಾಡಿ ತಾನು ಅಂತರ್ಧಾನಗೊಳ್ತಾನೆ. ಇತ್ತ ಎಲ್ಲ ಆ ಯಜ್ಞ ಸಮಾರಂಭ ಎಲ್ಲ ಮುಗಿತದೆ. ಮುಗಿದಾಗ ಎಲ್ಲರಿಗೂ ದಕ್ಷಿಣೆ ಕೊಡಬೇಕಲ್ಲ, ಬಂದವರಿಗೂ ಎಲ್ಲರಿಗೂ ಕೂಡ ದಾನವನ್ನು ಮಾಡ್ತಾನಂತೆ. ಸುವರ್ಣ ದಾನ, ರಜತ ದಾನ, ಹಿಂದೆಲ್ಲ ಗೋದಾನ ಬಹಳ ಫೇಮಸ್. ಎಷ್ಟು ಗೋವು ಕೊಟ್ಟರು, ಲಕ್ಷ ಲಕ್ಷಗಟ್ಟಲೆ ಗೋವು ಕೊಡ್ತಿದ್ರಂತೆ. ಕೃಷ್ಣ ಹುಟ್ಟಿದಾಗ ನಂದಗೋಪ ವಸುದೇವ ಎಲ್ಲ ಲಕ್ಷಗಟ್ಟಲೆ ಗೋವನ್ನು ಕೊಟ್ಟರು. ಅದೇ ರೀತಿ ಇವನು ದಶರಥ ರಾಜ ಹೋಮದ ಅವಭೃತ ಕಾಲದಲ್ಲಿ ಅನೇಕರಿಗೆ ಸಂಖ್ಯೆ ಇಲ್ಲದಷ್ಟು ಗೋವುಗಳನ್ನೆಲ್ಲ ದಾನ ಮಾಡಿದ. ಬೇಕಾದಷ್ಟು ದಕ್ಷಿಣೆ ಇದನ್ನೆಲ್ಲ ಕೊಟ್ಟು ಯಜ್ಞವನ್ನ ಅದನ್ನ ಸಾಂಗೋಪಾಂಗವಾಗಿ ಮುಗಿಸಿಕೊಟ್ಟ. ಮುಗಿತು ಯಜ್ಞ. ಯಜ್ಞ ಮುಗಿದ ಮೇಲೆ ದೇವಲೋಕದಲ್ಲಿ ಎಲ್ಲ ದೇವತೆಗಳು ಮಾತಾಡ್ಕೊಳ್ತಾರೆ. ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರಿಗೆ ಎಲ್ಲ ದೇವತೆಗಳು ನಮಸ್ಕಾರ ಮಾಡಿ ಕೇಳ್ತಾರಂತೆ, ಬ್ರಹ್ಮದೇವರೇ, ನಿಮಗೆ ಗೊತ್ತಿದೆ ಆ ರಾವಣನಿಗೆ ನೀವೇ ವರ ಕೊಟ್ಟಿದ್ದು ಒಂದ್ಸರ್ತಿ. ರಾವಣ ತಪಸ್ಸು ಮಾಡಿ ಬ್ರಹ್ಮದೇವರ ಹತ್ರ ನಾನು ಸಾಯಬಾರದು ಅಂತ ಕೇಳಿದ್ದ. ಬ್ರಹ್ಮದೇವರು ಅದನ್ನ ಒಂದು ಉತ್ತರ ಇಟ್ಕೊಂಡ್ಬಿಟ್ಟಿದ್ದಾರೆ, ಸಾಯಬಾರದು ಅನ್ನೋ ವರ ಯಾರಿಗೂ ಕೊಡುವುದಿಲ್ಲ ನಾವು ಅಂತ. ಅದಕ್ಕೋಸ್ಕರ ಹಿರಣ್ಯಾಕ್ಷನು ಬೇರೆ ಏನೇನೋ ಉಪಾಯ ಮಾಡಿ ಕೇಳಿದ್ದ. ಅಂತೂ ಈ ರಾವಣನು ಕೂಡ ಸಾಯಬಾರದು ಅಂತ ಕೇಳಿದ. ಬ್ರಹ್ಮದೇವರು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಹಾಗಾದ್ರೆ ನಾನು ಯಾವ ದೇವತೆಗಳಿಂದ, ಗಂಧರ್ವರಿಂದ, ಯಕ್ಷರಿಂದ, ಪನ್ನಗರಿಂದ, ಇವ್ರು ಯಾರಿಂದಲೂ ಕೂಡ ಸಾಯಬಾರದು ಅಂತ ವರ ಕೇಳಿದ್ದ. ಮನುಷ್ಯರಿಂದ ಸಾಯಬಾರದು ಅಂತ ಕೇಳಿರ್ಲಿಲ್ಲ ಅಂತ. ಯಾಕೆಂದ್ರೆ ಮನುಷ್ಯರು ಅಂತಂದ್ರೆ ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ? ನಮಗೆ ಮನುಷ್ಯರನ್ನೆಲ್ಲ ಗೆದ್ದ ಮೇಲಲ್ಲ ಅವನು ಕೇಳಿದ್ದು. ಹಾಗಾಗಿ ಮನುಷ್ಯರು ನನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಬೇರೆ ಯಾರಿಂದಲೂ ಕೂಡ ನಾನು ಸಾಯಬಾರದು ಅಂತ ಹೇಳಿ ತಾನು ವರ ಕೇಳ್ತಾನಂತೆ. ಬ್ರಹ್ಮದೇವರು ತಥಾಸ್ತು ಅಂತ ಆಶೀರ್ವಾದ ಮಾಡಿದ್ರು. ನೀವು ಕೊಟ್ಟ ವರದಿಂದಾಗಿ ಅವನು ನಮ್ಮನ್ನೆಲ್ಲ ಪೀಡಿಸ್ತಾ ಇದ್ದಾನೆ. ಮನುಷ್ಯರನ್ನೆಲ್ಲ ಗೆದ್ದಾಗಿದೆ. ಈಗ ಮನುಷ್ಯರಲ್ಲಿ ಯಾರು ಉಳಿದಿಲ್ಲ. ಹಾಗಾಗಿ ಆ ಮನುಷ್ಯರನ್ನ ಗೆದ್ದಾದ ನಂತರ ಈಗ ದೇವಲೋಕಕ್ಕೆ ಕಾಲಿಟ್ಟಿದ್ದಾನ ಅವನು. ನಮಗೆಲ್ಲ ಬಹಳ ಹಿಂಸೆ ಮಾಡ್ತಾ ಇದ್ದಾನೆ. ಈಗ ಅವನನ್ನ ಸಾಯೋ ಹಾಗೆ ವ್ಯವಸ್ಥೆ ಮಾಡ್ಬೇಕು ನೀವು ಅಂತ ಹೇಳಿದಾಗ ಅಲ್ಲಿ ಏನೊಂದು ದೇವಲೋಕದಲ್ಲಿ ಸಭೆ ನಡೀತಾ ಇತ್ತು. ಅಲ್ಲಿ ಒಂದು ಜೋರಾದ ಪ್ರಕಾಶ ಕಾಣ್ಲಿಕ್ಕೆ ಪ್ರಾರಂಭ ಆಯ್ತು. ಆ ಪ್ರಕಾಶ ಹೆಂಗಿತ್ತಪ್ಪ ಅಂದ್ರೆ, ಈ ಸೂರ್ಯನ ಬೆಳಕಿರ್ತದೆ, ಒಮ್ಮೆಲೆ ಇನ್ನೂ ಏನೋ ಎಕ್ಸ್ಟ್ರಾ ಬೆಳಕು ಬಂದಾಗಿರ್ತದಲ್ಲ, ಆ ರೀತಿ ಪ್ರಕಾಶ ಕಾಣುತ್ತದೆ. ಏನಾಯ್ತಪ್ಪ ಅಂತ ನೋಡಿದ್ರೆ, ಗರುಡವನ್ನ ಏರಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಹಿಡ್ಕೊಂಡು ವಿಷ್ಣು ದೇವರು ಬರ್ತಾ ಇದ್ದಾರೆ. ವಿಷ್ಣು ಬಂದ ಕೂಡಲೇ ಎಲ್ಲ ದೇವತೆಗಳು, ಬ್ರಹ್ಮದೇವರು ಸೇರಿ ಆ ವಿಷ್ಣು ದೇವರಿಗೆ ನಮಸ್ಕಾರ ಮಾಡಿ, ಈ ರೀತಿ ನಾವೆಲ್ಲ ಸಭೆ ಸೇರಿದ್ದೇವೆ, ರಾವಣನಿಗೆ ಈ ರೀತಿ ವರ ಕೊಟ್ಟಿದ್ದೇನೆ ನಾನು, ಈಗ ರಾವಣನ ಸಂಹಾರ ಆಗಬೇಕಾಗಿದೆ, ಏನ್ ಮಾಡಬೇಕು? ನಾವೆಲ್ಲ ಈಗ ದಶರಥ ಮಾಡಿದ ಹೋಮದ ಹವಿರ್ದ್ರವ್ಯವನ್ನ ಸ್ವೀಕಾರ ಮಾಡಿ ಬಂದಿದ್ದೇವೆ, ನಾವೆಲ್ಲ ಏನ್ ಮಾಡೋಣ ರಾವಣನ ಸಂಹಾರಕ್ಕೆ ಅಂತ ಕೇಳಿದಾಗ ಆ ನಾರಾಯಣ ಹೇಳ್ತಾನಂತೆ, ಇನ್ನು ನೀವು ಚಿಂತೆ ಬಿಡಿ. ಯಾಕೆಂತಂದ್ರೆ ದಶರಥನಿಗೆ ಮುಂದೆ ಮಕ್ಕಳಾಗವರಿದ್ದಾರೆ. ಅದರಲ್ಲಿ ಮೊದಲನೆಯವನು ರಾಮನಾಗಿ ನಾನೇ ಹುಟ್ಟುತ್ತೇನೆ. ನಾನೇ ಹುಟ್ಟಿ ಇಡೀ 11,000 ವರ್ಷಗಳವರೆಗೆ ಭೂಲೋಕವನ್ನ ನಾನು ಪಾಲನೆ ಮಾಡ್ತೇನೆ. ನಾನು ಪಾಲನೆ ಮಾಡಿ ಎಲ್ಲ ರಾಕ್ಷಸರನ್ನ ಕೊಲ್ತೇನೆ, ಋಷಿಗಳಿಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳಿ ಸಾಕ್ಷಾತ್ ನಾರಾಯಣನೇ ಹೇಳ್ತಾನಂತೆ. ಹಾಗಾಗಿ ಇಷ್ಟು ದೇವತೆಗಳಿಗೆ ಧೈರ್ಯ ಬೇಕಿತ್ತು. ಆ ಧೈರ್ಯ ಸಾಕ್ಷಾತ್ ನಾರಾಯಣನೇ ಬಾಯಿಂದ ಹೇಳಿ ಸಿಕ್ತು. ಇವರೇ ಹೋಗಿ ಬೇಡ್ಕೊಂಡು ಕಡೆಗೆ ಸಿಗ್ಲಿಲ್ಲ ಅಂತ ಅಂದ್ರೆ ಅನ್ನೋಂತ ಏನಿರ್ಲಿಲ್ಲ. ಯಾಕಂದ್ರೆ ನಾರಾಯಣನೇ ಬಂದು ತಾನು ದೇವತೆಗಳ ಮೇಲೆ ಅನುಗ್ರಹ ಮಾಡಿದ. ಇಷ್ಟಾದ ಮೇಲೆ ಯಾವತ್ತು ದೇವತೆಗಳೆಲ್ಲ ಒಂದು ಪರಿವಾರ, ಒಂದು ಕುಟುಂಬ ಇದ್ದಂಗೆ. ಈಗ ನಮ್ಮ ಕುಟುಂಬದಲ್ಲಿ ಏನಾದ್ರೂ ನಡೀತದೆ ಅಂತಂದ್ರೆ ಎಲ್ಲರೂ ನಮ್ಮ ಕುಟುಂಬದವರು ಬಂದು ಅದಕ್ಕೆ ಕೈ ಹಾಕಿ ಸಹಾಯ ಮಾಡುವ ಹಾಗೆ, ಈಗ ರಾಮ ತಾನು ರಾಕ್ಷಸ ಸಂಹಾರಕ್ಕೆ ಅಂತ ಬಂದಾಗ ಅದಕ್ಕೆ ಎಲ್ಲರೂ ಕೂಡ ಸಹಾಯ ಹಸ್ತ. ದೇವರಿಗೆ ಯಾವ ಸಹಾಯನೂ ಬೇಕಾಗಿಲ್ಲ, ಆದ್ರೆ ಆ ಕೀರ್ತಿ ನಮಗೂ ಬರಲಿ ಅಂತ ಹೇಳಿ ಎಲ್ಲ ದೇವತೆಗಳು ಸಹಾಯ ಮಾಡಬೇಕು ಅಂತ ಹೇಳಿ ಒಂದೊಂದು ಕಪಿಗಳಾಗಿ ಹುಟ್ಟಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಹೇಳಿ. ಅದರಲ್ಲಿ ಮುಂದೆ ಹೋಗ್ತಾ ಗೊತ್ತಾಗ್ತದೆ, ಬೃಹಸ್ಪತಿ ಸ್ವಜನಯತ್ ತಾರಂ ನಾಮ ಮಹಾಕಪಿಂ. ಬೃಹಸ್ಪತಿ ದೇವಾಚಾರ್ಯರಾದಂತಹ ಬೃಹಸ್ಪತಿಗಳು ತಾವು ತಾರ ಅನ್ನುವ ಕಪಿಯಾಗಿ ಹುಟ್ಟಿದ್ರಂತೆ. ಮುಂದೆ ಆ ತಾರನ ಪ್ಲಾನ್ ಪ್ರಕಾರನೇ ಮುಂದೆಲ್ಲ ಕಪಿಗಳು ತಾವು ಸೇತುವೆ ಕಟ್ಟುದು ಇದೆಲ್ಲ ನಡೀತದೆ. ಅದೇ ರೀತಿ ವಾನರೇಂದ್ರಂ ಮಹೇಂದ್ರಾಭಂ ಇಂದ್ರೋ ವಾಲಿನಂ ಆತ್ಮಜಂ. ಇಂದ್ರ ವಾಲಿಯಾಗಿ ಹುಟ್ಟಿದ. ಸುಗ್ರೀವಂ ಜನಯಾಮಾಸ ತಪನಸ್ತಪತಾಂ ವರಹ. ಸುಗ್ರೀವನನ್ನ ಸೂರ್ಯ ಹುಟ್ಟಿಸಿದ. ಹಾಗಾಗಿ ಸುಗ್ರೀವ ಸೂರ್ಯನ ಅವತಾರ. ಸೂರ್ಯ ಸುಗ್ರೀವನಾಗಿ ಬಂದ, ಬೃಹಸ್ಪತಿ ತಾರನಾಗಿ ಬಂದ. ಧನದ ಅಂದ್ರೆ ಆ ಕುಬೇರನ ಮಗ ತಾನು ಗಂಧಮಾದನ ಅಂತ ಒಂದು ಕಪಿಯಾಗಿ ಬಂದ. ಪಾವಕಸ್ಯ ಸುತ ಶ್ರೀಮಾನ್ ನೀಲೋಗ್ನಿ ಸದೃಶ ಪ್ರಭಃ. ಅಗ್ನಿ ತಾನು ನೀಲ ಅಂತನ್ನುವಂತಹ ಕಪಿಯಾದ. ತೇಜಸ ಯಶಸ ವೀರ್ಯಾತ್ ಅತ್ಯರಿಚ್ಯತ ವೀರ್ಯವಾನ್. ಅನೇಕ ಅವನ ತೇಜಸ್ಸು, ಅವನ ಪರಾಕ್ರಮ ಎಲ್ಲ ಅತಿಶಯವಾಗಿ
ರಾಮಾಯಣದಲ್ಲಿ ಹೊಳಿತಾ ಇತ್ತು ಅಂತ. ಅಷ್ಟೇ ಅಲ್ಲ, ಅಶ್ವಿನಿ ದೇವತೆಗಳು ಮೈಂದ ದ್ವಿವಿಧ ಅಂತನ್ನೋ 2 ಕಪಿಗಳಾಗಿ, ಮಧ್ಯ ಮಧ್ಯದಲ್ಲಿ ಕಪಿಗಳಿಗೆ ಗಾಯ ಆದಾಗ ಎಲ್ಲ ಈ ಆಯಿಂಟ್ಮೆಂಟ್ ಹಚ್ಚೋರು ಈ 2 ಕಪಿಗಳಂತೆ. ಅಂದ್ರೆ ದೇವಲೋಕದಲ್ಲಿಯೂ ಅವರು ವೈದ್ಯರು, ದೇವಲೋಕದ ವೈದ್ಯರು ಅಶ್ವಿನಿ ದೇವತೆಗಳು, ಅಲ್ಲಿ ಕೆಳಗೆ ಭೂಲೋಕದಲ್ಲಿಯೂ ಕೂಡ ಅದೇ ಕೆಲಸವನ್ನು ಮಾಡಿದ್ರು. ವರುಣೋ ಜನಯಾಮಾಸ ಸುಷೇಣಂ ನಾಮ ವಾನರಂ. ವರುಣ ಸುಷೇಣನಾಗಿ ಹುಟ್ಟಿದ. ಶರಭಂ ಜನಯಾಮಾಸ ಪರ್ಜನ್ಯಸ್ತು ಮಹಾಬಲ. ಪರ್ಜನ್ಯ ತಾನು ಶರಭ ಆದ. ಕೊನೆಗೆ ವಾಯುದೇವರು ಹೇಳಿದರಂತೆ, ಮಾರುತಸ್ಯೌರಸ ಶ್ರೀಮಾನ್ ಹನುಮಾನ್ ನಾಮ ವಾನರಃ ವಜ್ರ ಸಂಹನನೋಪೇತ ವೈನತೇಯ ಸಮೋಜವೇ. ಗರುಡನಿಗೆ ಸದೃಶವಾದಂತಹ ವೇಗವುಳ್ಳವ, ವಜ್ರ ಸಂಹನನೋಪೇತ, ವಜ್ರದಂತೆ ಶರೀರ, ಅವನ ಶರೀರ ವಜ್ರದಂತೆ, ವಜ್ರವನ್ನ ಪುಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ವಾಯುದೇವರನ್ನ, ಹನುಮಂತನನ್ನ ಈ ಇದರಲ್ಲಿ ಸೋಲಿಸಿದ್ದು ಅಂತನ್ನೋದೇ ಯಾರೂ ಇಲ್ಲ ರಾಮಾಯಣದಲ್ಲಿ. ಹಾಗಾಗಿ ಅಂಥ ವಜ್ರ ಶರೀರನಾಗಿ ಹನುಮಂತ ವಿರಾಜಿಸಿದ. ಅವರ ಸಹ ಶ್ರೀಮಾನ್ ಹನುಮಾನ್ ನಾಮ ವಾನರಃ, ಒಳ್ಳೆ ಕಾಂತಿಯುಕ್ತನಾದಂತಹ ವಾನರ ತಾನು ಹನುಮಂತನಾದ ವಾಯುದೇವ. ಅದರೊಟ್ಟಿಗೆ ಸರ್ವ ವಾನರ ಮುಖ್ಯೇಶು ಬುದ್ಧಿಮಾನ್ ಬಲವಾನಪಿ. ಅವನು ಇಡೀ ವಾನರರು, ಇಷ್ಟೆಲ್ಲ ಹಿಂದೆಲ್ಲ ಹೇಳಿದ ಯಾರೆಲ್ಲ ವಾನರರಿದ್ರು ಅವರಲ್ಲಿ ಅತ್ಯಂತ ಬುದ್ಧಿವಂತ ಅಂತ ಹೇಳಿದ್ರೆ ಬುದ್ಧಿವಂತ, ಬಲವಾನಪಿ, ಅತ್ಯಂತ ಸಾಮರ್ಥ್ಯವುಳ್ಳವನು ಕೂಡ ಹನುಮಂತನೇ ಅಂತ. ಅದು ನಮಗೆ ಮುಂದೆ ಒಂದೊಂದೇ ಸಂದರ್ಭಗಳಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಈ ರೀತಿ ದೇವ ತಾನು ನಾರಾಯಣ, ತಾನು ರಾಮನಾಗಿ ಅವತಾರ ಮಾಡ್ತೇನೆ ಅಂತ ಹೇಳಿದಾಗ ಅನೇಕ ಬೇರೆ ಬೇರೆ ದೇವತೆಗಳು ರಾಮನ ಸೇವೆಗಾಗಿ, ಅಸುರರ ನಾಶಕ್ಕಾಗಿ ತಾವು ಕೂಡ ಅವತಾರ ಮಾಡಿ ಭೂಲೋಕದಲ್ಲಿ ಇಳಿತೇವೆ ಅಂತ ಸಂಕಲ್ಪ ಮಾಡಿದರು. ಎಷ್ಟೋ ಋಷಿಗಳು ತಾವು ಕಪಿಗಳನ್ನೇ ಜನಯಾಮಾಸ ಹುಟ್ಟಿಸಿದ್ರಂತೆ. ಹಿಂಗಾಗಿ ದೊಡ್ಡ ಕಪಿ ಸೈನ್ಯವೇ ತಯಾರಾಯಿತು ಅಂತ ಹೇಳಿ, ಇಷ್ಟ ಆಗಬೇಕಾದ್ರೆ ಯಜ್ಞ ಎಲ್ಲ ಮುಗಿದಿತ್ತು. ಪಾಯಸ ಕೈಯಲ್ಲಿದೆ ದಶರಥನ ಹತ್ರ. ದಶರಥ ಈಗ ಆ ಪಾಯಸವನ್ನ ಕೊಡಬೇಕಾಗಿದೆ. ಕೊಡಬೇಕಾದ್ರೆ ಹೇಗೆ ಕೊಟ್ಟ ಅವನು ಅಂತ ಅನ್ನೋದನ್ನ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಮೊದಲು ಆ ಪಾಯಸವನ್ನ ಕರೆಕ್ಟ್ ಅರ್ಧ ಮಾಡಿದಂತೆ, 50-50. ಕೌಸಲ್ಯಾಯೈ ನರಪತಿ ಪಾಯಸಾರ್ಧಂ ದದೌ ತದಾ. ಅರ್ಧ ಪಾಯಸವನ್ನ ಅಂದ್ರೆ ಆ ಪಾಯಸದ ಸರಿಯಾದ ಅರ್ಧ ಭಾಗವನ್ನ 50% ಕೌಸಲ್ಯಗೆ ಕೊಟ್ಟಾಂತೆ. ಅತ್ಯಂತ ಪ್ರೀತಿಯ ಹೆಂಡತಿ ಅವಳಿಗೆ ಅಂತ ಹೇಳಿ ಆ ಪಾಯಸದ ಅರ್ಧ ಭಾಗವನ್ನು ಕೊಟ್ಟಂತೆ. ಅರ್ಧಾದರ್ಧಂ ದದೌ ಚಾಪಿ ಸುಮಿತ್ರಾಯೈ ನರಾಧಿಪ. ಈಗ ಅರ್ಧ ಭಾಗ ಖಾಲಿ ಆಯ್ತು, ಅದರಲ್ಲಿ ಇನ್ನು ಅರ್ಧ ಭಾಗ ಉಳಿದಿದೆ. ಈ ಅರ್ಧ ಭಾಗವನ್ನ ಮತ್ತೆ 2 ಮಾಡಿದಂತೆ. ಅರ್ಧಾತ್ ಅರ್ಧಂ ಅಂದ್ರೆ ಆ ಅರ್ಧದಲ್ಲಿ ಮತ್ತೆ 2 ಮಾಡಿದ, 25% ಆಯ್ತದೆ. ಅದರಲ್ಲಿ ಒಂದು ಭಾಗ ಏನಿದೆ 25%, ಅದನ್ನ ಸುಮಿತ್ರೆಗೆ ಕೊಟ್ಟಂತೆ. ಮೊದಲು ಕೌಸಲ್ಯಗೆ ಅರ್ಧ ಭಾಗ ಕೊಟ್ಟ, ಆಮೇಲೆ ಅರ್ಧವನ್ನ ಮಾಡಿ ಅದನ್ನ ಸುಮಿತ್ರೆಗೆ ಕೊಟ್ಟ. ಈಗ 25% ಉಳಿದಿದೆ ಅದರಲ್ಲಿ ಮತ್ತೆ 2 ಪಾಲು ಮಾಡಿದಂತೆ, 12.5% ಸುಮಾರು ಬರುತ್ತೆ. ಅದರಲ್ಲಿ 2 ಪಾಲು ಮಾಡಿ ಅದರ ಒಂದು ಭಾಗವನ್ನ ಕೈಕೇಯಿಗೆ ಕೊಟ್ಟಂತೆ. ಇನ್ನು 12.5% ಉಳಿತಲ್ಲ, ಅದನ್ನು ತಗೊಂಡೋಗಿ ಮತ್ತೆ ಸುಮಿತ್ರೆಗೆ ಕೊಟ್ಟ. ಹಾಗಾದ್ರೆ ಪಾಯಸವನ್ನ ಮೊದಲ ಅರ್ಧ ಭಾಗವನ್ನ ಕೌಸಲ್ಯಗೆ, ಅರ್ಧಾದರ್ಧಂ ಆ ಅರ್ಧದಲ್ಲಿ 2 ಪಾಲು ಮಾಡಿ ಒಂದು ಪಾಲನ್ನ ಸುಮಿತ್ರೆಗೆ ಕೊಟ್ಟ. ಆ ಉಳಿದ ಸಣ್ಣ ಪ್ರಮಾಣದ ಅರ್ಧ ಭಾಗವನ್ನು ಮತ್ತೆ 2 ಪಾಲು ಮಾಡಿ ಒಂದು ಪಾಲನ್ನ ಕೈಕೇಯಿಗೆ ಕೊಟ್ಟ, ಇನ್ನೊಂದು ಪಾಲನ್ನ ಸುಮಿತ್ರೆಗೆ ಕೊಟ್ಟ. ಈ ರೀತಿ ಆ ಪಾಯಸವನ್ನ ತಾನೇನು ಮಾಡಿದ, ಎಲ್ಲರಿಗೂ ಕೂಡ ಕೊಟ್ಟ. ತನ್ನ ಹೆಣ್ಣಂದ್ರೆ ಯಾರಿದ್ರು ಅವರಿಗೆಲ್ಲ 3 ಜನರಿಗೂ ಕೂಡ ಹಂಚಿಬಿಟ್ಟ. ಈ ರೀತಿ ಆ ಯಜ್ಞ ಕರ್ಮವನ್ನ ಮುಗಿಸಿ ತಾನು ಇನ್ನು ಮಕ್ಕಳಾಗ್ತದೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಯಜ್ಞದ ಫಲ ಅಂತನ್ನೋದು ಕಾಣ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಎಲ್ಲರೂ ಕೂಡ ಗರ್ಭಿಣಿಯರಾದ್ರು. ಸ್ವಲ್ಪ ಸಮಯ ವ್ಯತ್ಯಾಸ ಇದೆ ಅವ್ರದ್ದು ಗರ್ಭಿಣಿ ಆದ ಸಮಯ. ಅಂತೂ ಎಲ್ಲರೂ ಗರ್ಭಿಣಿ ಆದ್ರು ಅಂತಾದಾಗ ಒಟ್ಟು 10 ತಿಂಗಳು ಕಳೀತು ಅಂತ, 12 ತಿಂಗಳು ಕಳೀತು ಅಂತ. ತಥೋ ಯಜ್ಞೇ ಸಮಾಪ್ತೇತು ಋತೂನಾಂ ಷಟ್ ಸಮತ್ಯಯು. 6 ಋತುಗಳು ಕಳೆದು, 2 ತಿಂಗಳಿಗೆ 1 ಋತು ಅಂತಾದಾಗ 6 ಋತುಗಳು ಅಂದ್ರೆ 1 ವರ್ಷ. ಯಜ್ಞ ಮುಗಿದು 1 ವರ್ಷ ಕಳೀತಿದ್ದ ಹಾಗೇನೆ ಅವರು ಆ ಮಕ್ಕಳನ್ನ ಹಡಿಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ. ಅದರಲ್ಲಿ ತತಶ್ಚ 12 ಮಾಸೆ ಚೈತ್ರೇ ನಾವಮಿಕೆ ತಿಥೌ ನಕ್ಷತ್ರೇ ದಿತಿ ದೈವತ್ಯೆ ಸ್ವಚ್ಛ ಸಂಸ್ಥೇಷು ಪಂಚಸು. ಅದರಲ್ಲಿ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ, ಆ ನವಮಿ ತಿಥಿಯಂದು ಪುನರ್ವಸು ನಕ್ಷತ್ರ ಇರಬೇಕಾದ್ರೆ ಎಲ್ಲರೂ ಸ್ವಚ್ಛ ಸಂಸ್ಥೇಷು ಪಂಚಸು 5 ಗ್ರಹಗಳಂತೆ. ಈ 5 ಗ್ರಹಗಳು ಅವರವರ ಉಚ್ಚ ಸ್ಥಾನದಲ್ಲಿ ಇರಬೇಕಾದ್ರೆ ಅಂತ. ಅದರಲ್ಲಿ ಅಂಗಾರಕ, ಬುಧ, ಬೃಹಸ್ಪತಿ, ಶುಕ್ರ, ಶನಿ ಅಂತ
ಇವರು 5 ಗ್ರಹಗಳು ಅವರವರ ಉಚ್ಚಸ್ಥಾನ. ಒಬ್ಬೊಬ್ಬರಿಗೆ ಒಂದೊಂದು ಬರ್ತದೆ. ಬಹುಶಃ ಈ ಕುಜನಿಗೆ ಮಕರ ಬರ್ತದೆ, ಬುಧನಿಗೆ ಕನ್ಯಾ ಬರ್ತದೆ, ಗುರುವಿಗೆ ಕರ್ಕಾಟಕ ಬರ್ತದೆ, ಶನಿಗೆ ಆಗ್ಬೇಕಾದ್ರೆ ಕೊನೆಗೆ ತುಲಾ, ಶುಕ್ರನಿಗೆ ಮೀನ ಅಂತ. ಈ ರೀತಿ ಸ್ವಚ್ಛ ಸಂಸ್ಥೆಯು ಪಂಚಸು ಅವರವರ ಉಚ್ಚ ಸ್ಥಾನದಲ್ಲಿ ಇರಬೇಕಾದ್ರೆ ಆ ಕೌಸಲ್ಯೆ ಮೊದಲು ರಾಮನಿಗೆ ಜನ್ಮ ಕೊಟ್ಲು. ಅಂಥ ರಾಮನನ್ನ ಕೌಸಲ್ಯೆ ಹುಟ್ಟಿಸಿದ್ಲು ಅಂತ. ನಂತರದಲ್ಲಿ ಪುಷ್ಯೇ ಜಾತಸ್ತು ಭರತೋ ಮೀನಲಗ್ನೇ ಪ್ರಸನ್ನಧೀಹಿ. ನಂತರ ಪುಷ್ಯ ನಕ್ಷತ್ರ ಇರಬೇಕಾದ್ರೆ, ಸೂರ್ಯ ಮೀನಲಗ್ನದಲ್ಲಿರಬೇಕಾದ್ರೆ ಭರತನನ್ನ ಕೈಕೇಯಿ ಹಡದ್ಲು. ಸಾರ್ಪೆ ಜಾತಸ್ತು ಸೌಮಿತ್ರಿ ಹುಳೀರೇ ಭ್ಯುದಿತೆ ರವೌ. ಸಾರ್ಪ ಅಂತಂದ್ರೆ ಸರ್ಪಕ್ಕೆ ಸಂಬಂಧಪಟ್ಟ ನಕ್ಷತ್ರ, ಆಶ್ಲೇಷ ನಕ್ಷತ್ರ. ಆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವನು ಲಕ್ಷ್ಮಣನಿಗೆ ಜನ್ಮ ಕೊಟ್ಟವಳು ಸುಮಿತ್ರೆ. ಆ ಸುಮಿತ್ರೆಯಿಂದ ಹುಟ್ಟಿ ಶತ್ರುಘ್ನನು ಕೂಡ ಆಶ್ಲೇಷ ನಕ್ಷತ್ರದಲ್ಲೇ ಹುಟ್ಟಿದ್ದು ಅಂತ. ಈ ರೀತಿ 3 ಜನ ಹೆಣ್ಣಂದರು 4 ಮಕ್ಕಳಿಗೆ ಜನ್ಮವನ್ನು ಕೊಟ್ಟರು. ಯಾರು ಈ 4 ಜನ ಅಂತಂದ್ರೆ ರಾಮ ಅವನು ಸಾಕ್ಷಾತ್ ನಾರಾಯಣನ ಅವತಾರ. ನಾರಾಯಣನೇ ರಾಮನಾಗಿ ಭೂಮಿಗಿಳಿದು ಬಂದಿದ್ದು ಅಂತ. ಎರಡನೆಯವನು ಲಕ್ಷ್ಮಣ ಶೇಷದೇವರ ಅವತಾರ ಅಂತ. ಆದ್ರೆ ಸಂಕರ್ಷಣನ ಸನ್ನಿಧಾನ ಇದೆ ಅವನಲ್ಲಿ. ಮೂರನೆಯವನು ಭರತ ಯಾರಪ್ಪ ಅಂತಂದ್ರೆ ಭರತ ತಾನು ಪ್ರದ್ಯುಮ್ನ ಅಂತಂದ್ರೆ ಮನ್ಮಥ. ಪರಮಾತ್ಮ ಕೈಯಲ್ಲಿ ಶಂಖ ಚಕ್ರ ಹಿಡ್ಕೊಂಡಿರ್ತಾನೆ ಯಾವಾಗ್ಲೂ. ಆ ಚಕ್ರಕ್ಕೆ ಅಭಿಮಾನಿ ಅಂತ ಹೇಳಿದ್ರೆ ಅವನೇ ಪ್ರದ್ಯುಮ್ನ, ಕಾಮ ಮನ್ಮಥ. ಆ ಮನ್ಮಥನೇ ತಾನು ಭರತನಾಗಿ ಹುಟ್ಟುತ್ತಾನೆ. ಕೊನೆಯವನು ಶತ್ರುಘ್ನ ತಾನು ಆ ಶಂಖಕ್ಕೆ ಅಭಿಮಾನಿಯಾದಂತಹ ಅನಿರುದ್ಧನ ಅವತಾರ ಅಂತ. ಪರಮಾತ್ಮ ಕೈಯಲ್ಲಿ ಶಂಖವನ್ನು ಹಿಡ್ಕೊಂಡಿರ್ತಾನೆ. ಆ ಶಂಖಕ್ಕೆ ಅಧಿದೇವತೆ ಯಾರು ಅಂತಂದ್ರೆ ಅನಿರುದ್ಧ. ಆ ಅನಿರುದ್ಧನ ಒಳಗೆ ದೇವರ ಅನಿರುದ್ಧ ಸ್ವರೂಪ ಇರ್ತದೆ. ಹಾಗಾದ್ರೆ ಆ ಪ್ರಧಾನ ದೇವತೆಯ ಹೆಸರು ಅನಿರುದ್ಧ, ಆ ಅನಿರುದ್ಧನ ಒಳಗೆ ದೇವರ ಸ್ವರೂಪ ಅನಿರುದ್ಧ. ಈ ರೀತಿ ಆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಹುಟ್ಟುತ್ತಾರೆ. ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಸಾಕ್ಷಾತ್ ನಾರಾಯಣನೇ ರಾಮನಾಗಿ ಹುಟ್ಟಿದ್ದು, ಸಂಕರ್ಷಣನೇ ಲಕ್ಷ್ಮಣನಾಗಿ ಹುಟ್ಟಿದ್ದಲ್ಲ. ಸಂಕರ್ಷಣನ ಆವೇಶ ಅಷ್ಟೇ. ಲಕ್ಷ್ಮಣ ಯಾರು ಅಂದ್ರೆ ಶೇಷ. ಇನ್ನು ಪ್ರದ್ಯುಮ್ನನ ಆವೇಶ ಭರತನಲ್ಲಿ, ಭರತ ಕಾಮ. ಅನಿರುದ್ಧನ ಆವೇಶ ಶತ್ರುಘ್ನಲ್ಲಿ, ಅಷ್ಟೇ ಅಲ್ಲ ಅವನು ಅನಿರುದ್ಧನು ಕೂಡ. ಈ ರೀತಿ 4 ಜನ ಹುಟ್ಟಿದರು ಅಂತ. ಇಲ್ಲಿ ನಮಗೆ ಸಹಜ ಸಂಶಯ ಬರುತ್ತದೆ. ರಾಮ ಹುಟ್ಟಿದ್ದು ಫಸ್ಟ್ ಅಂತನ್ನೋದು ನಮಗೆ ಸಂಶಯನೇ ಇಲ್ಲ. ಇದರಲ್ಲಿ ಶತ್ರುಘ್ನ ಕೊನೆ ಹುಟ್ಟಿದ ಅಂತ ಅನ್ನೋದ್ರಲ್ಲಿ ವಿವಾದ ಇಲ್ಲ. ಈ ಲಕ್ಷ್ಮಣ ಭರತರಲ್ಲಿ ಯಾರು ಮೊದಲು ಯಾರು ಕೊನೆ ಅಂತ. ಯಾಕೆಂತಂದ್ರೆ ವಾಲ್ಮೀಕಿ ಮಹರ್ಷಿಗಳು ಮೊದಲು ರಾಮ ಹುಟ್ಟಿದ ಅಂತ ಹೇಳ್ತಾರೆ. ಆಮೇಲೆ ಪುಷ್ಯೇ ಜಾತಸ್ತು ಭರತಃ ಅಂತ ಪುಷ್ಯ ನಕ್ಷತ್ರದಲ್ಲಿ ಭರತ ಹುಟ್ಟಿದ್ದು ಅಂತ ಹೇಳ್ತಾರೆ. ಆಮೇಲೆ ಸಾರ್ಪೇ ಜಾತವತು ಸೌಮಿತ್ರಿ ಅಂತ ಯಾರು ಲಕ್ಷ್ಮಣನ ಬಗ್ಗೆ ಹೇಳ್ತಾರೆ. ಹಾಗಾದ್ರೆ ನಮ್ಗೇನ್ ಅರ್ಥ ಆಗ್ತದೆ? ಮೊದಲು ರಾಮ ಹುಟ್ಟಿದ, ಆಮೇಲೆ ಭರತ ಹುಟ್ಟಿದ, ಆಮೇಲೆ ಲಕ್ಷ್ಮಣ, ಆಮೇಲೆ ಶತ್ರುಘ್ನ ಅಂತ. ಆದ್ರೆ ಈ ರೀತಿ ಅಲ್ಲ ಅಂತ. ವಾಲ್ಮೀಕಿ ಮಹರ್ಷಿಗಳು ಯಾಕೆ ಹಿಂಗೆ ಹೇಳಿದರು ಅಂತಂದ್ರೆ, ಮೊದಲು ಇಬ್ಬರು ತಾಯಂದರಲ್ಲಿ ಹುಟ್ಟಿದವರು ಇಬ್ಬರನ್ನ ಮುಗಿಸ್ಕೊಂಡ್ ಬಿಡೋಣ, ಆಮೇಲೆ ಒಬ್ಬಳಲ್ಲೇ ಹುಟ್ಟಿದವರು ಇಬ್ಬರನ್ನ ಹೇಳ್ಬಿಡೋಣ ಅಂತ. ಮೊದಲು ಕೌಸೆಯಲ್ಲಿ ರಾಮ ಹುಟ್ಟಿದ, ರಾಮನನ್ನು ಹೇಳಿದ್ರು. ಆಮೇಲೆ ಭರತ ಹುಟ್ಟಿದ್ದು ಕೈಕೇಯಲ್ಲಿ ಹೇಳಿದ್ರು. ಸುಮಿತ್ರೆಯಲ್ಲಿ ಇಬ್ಬರು ಹುಟ್ಟಿದ್ರಲ್ಲ, ಲಕ್ಷ್ಮಣ ಶತ್ರುಘ್ನರು, ಅವ್ರನ್ನ ಒಟ್ಟಿಗೆ ಸುಮಿತ್ರೆಯಲ್ಲಿ ಹುಟ್ಟಿದರು ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ರು ಅಂತ. ಅಲ್ಲ, ಭರತ ದೊಡ್ಡವನಾಗಿರ್ಬಹುದಲ್ಲ ಅಂತಂದ್ರೆ ಇಲ್ಲ ಅಂತ. ಇದು ವಾಲ್ಮೀಕಿಗಳಿಗೆ ಅಭಿಪ್ರೇತವಾದ ಅಭಿಪ್ರಾಯ ಅಲ್ಲ ಅಂತ. ಯಾಕೆ ಅಂತಂದ್ರೆ ಮುಂದೆ ಉತ್ತರ ಕಾಂಡದಲ್ಲಿ ವನವಾಸ ಎಲ್ಲ ಮುಗಿಸಿ ರಾಮ ಕಾಡಿಂದ ಬರ್ತಾನೆ ಮನೆಗೆ. ಬಂದಾಗ ರಾಮನಿಗೆ ನಮಸ್ಕಾರ ಮಾಡ್ತಾನೆ ಭರತ ನಮಸ್ಕಾರ ಮಾಡಿ ಆಮೇಲೆ ಲಕ್ಷ್ಮಣನಿಗೂ ನಮಸ್ಕಾರ ಮಾಡ್ತಾನೆ. ಯಾವತ್ತು ನಾವು ನಮಸ್ಕಾರ ಮಾಡಬೇಕು ಅಂತಂದ್ರೆ ನಮಗಿಂತ ದೊಡ್ಡವರಿಗೆ ಅಲ್ಲ ನಾವು ನಮಸ್ಕಾರ ಮಾಡೋದು. ನಮಸ್ಕಾರ ಮಾಡಿದ್ರಿಂದಾಗಿ ನಮಗೇನು ತಿಳಿತದೆ? ಲಕ್ಷ್ಮಣ ಎರಡನೆಯವನು, ಭರತ ಚಿಕ್ಕವನು ಅಂತ ಅನ್ನೋದು ನಮಗೆ ಖಾತ್ರಿ ಆಗ್ತದೆ. ಅಷ್ಟೇ ಅಲ್ಲ, ಇದು ಅನೇಕ ಉದಾಹರಣೆ ಅರಣ್ಯ ಕಾಂಡದಲ್ಲೇ ಬರ್ತದೆ. ಅಲ್ಲಿಯೂ ಕೂಡ ಮೊದಲು ರಾಮನಿಗೆ, ಆಮೇಲೆ ಲಕ್ಷ್ಮಣನಿಗೆ ನಮಸ್ಕಾರ ಮಾಡಿ, ರಾಮ ಸೀತೆಯರಿಗೆ ನಮಸ್ಕಾರ ಮಾಡಿ, ಭರತ ಆಮೇಲೆ ಲಕ್ಷ್ಮಣನಿಗೂ ನಮಸ್ಕಾರ ಮಾಡಿದ ಅಂತ ಅನ್ನೋದು ಬರ್ತದೆ. ಈ ನಮಸ್ಕಾರ ಮಾಡುವುದು ಅಂತ ಅನ್ನೋದು ದೊಡ್ಡವರಿಗೆ, ಅದರಿಂದಾಗಿ ಭರತನಿಗಿಂತ ದೊಡ್ಡವನೇ ಲಕ್ಷ್ಮಣ ಅಂತ ಅನ್ನೋದು ನಮಗೆ ತಿಳಿತದೆ. ಅಷ್ಟೇ ಅಲ್ಲ, ಯಾವತ್ತು ಈ ಪಾಯಸ ಕೊಟ್ಟ ಕ್ರಮದಲ್ಲೇ ಹುಟ್ಟಿದ್ದವರು. ಮೊದಲ ಅರ್ಧ ಭಾಗವನ್ನ
ಕೌಸಲ್ಯಗೆ ಕೊಟ್ಟ. ಆಮೇಲೆ ಅರ್ಧವನ್ನ ಎರಡು ಪಾಲು ಮಾಡಿ ಎರಡನೇದು ಕೊಟ್ಟಿದ್ದೇ ಸುಮಿತ್ರೆಗೆ. ಹಾಗಾಗಿ ಸುಮಿತ್ರೆಯಲ್ಲಿ ಲಕ್ಷ್ಮಣ ಹುಟ್ಟಿದ. ಮೂರನೇ ಅರ್ಧ ಅದನ್ನ ಕೈಕೇಯಿಗೆ ಮತ್ತೆ ಸುಮಿತ್ರೆಗೆ ಕೊಟ್ಟಿದ್ರಿಂದ ಭರತ ಶತ್ರುಘ್ನರು ಹುಟ್ಟಿದ್ರು. ಅಷ್ಟೇ ಅಲ್ಲ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇದು ಕ್ರಮವಾಗಿ ಬಂದಿದೆ. ವಾಸುದೇವ ನಾರಾಯಣ ಯಾರು ರಾಮ ಹುಟ್ಟಿದ, ಸಂಕರ್ಷಣನ ಆವೇಶದಿಂದ ಲಕ್ಷ್ಮಣ ಹುಟ್ಟಿದ, ಈ ಪ್ರದ್ಯುಮ್ನನ ಆವೇಶದಿಂದ ಭರತ, ಅನಿರುದ್ಧನ ಆವೇಶದಿಂದ ಶತ್ರುಘ್ನ ಅಂತ ಈ ರೀತಿ ಕ್ರಮವಾಗಿ ಬಂದಿದ್ರಿಂದಾಗಿ ರಾಮನ ನಂತರ ಹುಟ್ಟಿದ್ದು ಲಕ್ಷ್ಮಣನೇ, ಭರತ ಆಮೇಲೆ ಹುಟ್ಟಿದ್ದು, ಶತ್ರುಘ್ನ ಕೊನೆಗೆ ಹುಟ್ಟಿದ್ದು. ಉತ್ತರಕಾಂಡದಲ್ಲಿ ಶತ್ರುಘ್ನ ಲವಣಾಸುರನನ್ನ ಕೊಲ್ಲಿಕ್ಕೆ ಹೋಗ್ತಾನೆ. ಲವಣಾಸುರನ್ನ ಕೊಲ್ಲಿಕ್ಕೆ ಹೋಗ್ಬೇಕಾದ್ರೆ ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕಲ್ಲ, ಅವನು ಮೊದಲು ರಾಮನಿಗೆ ನಮಸ್ಕಾರ ಮಾಡ್ತಾನೆ, ಆಮೇಲೆ ಲಕ್ಷ್ಮಣನಿಗೆ ನಮಸ್ಕಾರ ಮಾಡ್ತಾನೆ, ಆಮೇಲೆ ಭರತನಿಗೆ ನಮಸ್ಕಾರ ಮಾಡ್ತಾನೆ. ಈಗ ನಾವು ನಮಸ್ಕಾರ ಮಾಡಬೇಕಾದ್ರೆ ಸೀನಿಯರ್ ಯಾರು, ಮೋಸ್ಟ್ ಸೀನಿಯರ್ ಯಾರು, ಅವರಿಗೆ ಮೊದಲು ನಮಸ್ಕಾರ ಮಾಡ್ತೇವೆ. ಆಮೇಲೆ ಅವ್ರ ಪ್ರಕಾರ ಕೆಳಗಡೆ ಕೆಳಗಡೆ ಬಂದು ನಮಸ್ಕಾರ ಮಾಡ್ತೇವೆ. ಹಾಗಾಗಿ ರಾಮನಿಗೆ ನಮಸ್ಕಾರ ಮೊದಲು ಮಾಡ್ತಾನೆ, ಲಕ್ಷ್ಮಣನಿಗೆ ಆಮೇಲೆ ಮಾಡ್ತಾನೆ, ಆಮೇಲೆ ಭರತನಿಗೆ ಮಾಡ್ತಾನೆ. ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ, ಲಕ್ಷ್ಮಣ ಎರಡನೆಯವನು, ಭರತ ಮೂರನೆಯವನು. ಕೊನೆಗೆ ರಾಮ ರಾಜನಾದಾಗ ಲಕ್ಷ್ಮಣನಿಗೆ ಯುವರಾಜ ಪದವಿ ನಿನಗೆ ಅಂತ ಹೇಳಿ ಲಕ್ಷ್ಮಣನಿಗೆ ಕೊಡ್ತಾನೆ. ಲಕ್ಷ್ಮಣನಿಗೆ ಕೊಟ್ಟಾಗ ಅದನ್ನು ಲಕ್ಷ್ಮಣ ಆಯ್ತು ಅಂತ ಸ್ವೀಕಾರ ಮಾಡ್ತಾನೆ. ಒಂದ್ ವೇಳೆ ಯುವರಾಜ ಪದವಿ ಲಕ್ಷ್ಮಣನ ಮೇಲೆ ಪ್ರೀತಿ ಇತ್ತು ರಾಮ ಕೊಟ್ಟ ಅಂತ ಇಟ್ಕೊಂಡ್ರು ಲಕ್ಷ್ಮಣ ಇಲ್ಲ ನನಗಿಂತ ಹಿರಿಯಣ್ಣ ಭರತ ಇದಾನಲ್ಲ ಅವನಿಗೆ ಕೊಡು ಅಂತ ಹೇಳಬೇಕಿತ್ತು. ಆದ್ರೆ ಅದರ ಉಲ್ಲೇಖ ವಾಲ್ಮೀಕಿ ಮಹರ್ಷಿಗಳು ಎಲ್ಲೂ ಕೂಡ ಮಾಡುವುದಿಲ್ಲ. ಇದರಿಂದ ನಮಗೆ ಏನು ಗೊತ್ತಾಗ್ತದೆ, ಭರತ ಮೂರನೆಯವನು, ಲಕ್ಷ್ಮಣ ದೊಡ್ಡವನು ಅಂತ ಅನ್ನೋದು ನಮಗೆ ಇದರಿಂದ ಸಿದ್ಧ ಆಗ್ತದೆ. ಹಾಗಾಗಿ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಭರತನ ಮೊದಲ ಇದನ್ನು ಹೇಳಿದ್ದು, ಮೊದಲು ಯಾಕೆ ಭರತನನ್ನು ಮೊದಲು ಹೇಳಿದ್ರು ಇಲ್ಲಿ ಅಂತಂದ್ರೆ ಸೌಕರ್ಯಾಯ, ಒಬ್ಬಳಲ್ಲೇ ಹುಟ್ಟಿದವರು, ಮುಂದೆ ಸುಮಿತ್ರೆಯಲ್ಲೇ ಇಬ್ರು ಹುಟ್ಟಿದ್ರಿಂದ, ಲಕ್ಷ್ಮಣ ಶತ್ರುಘ್ನರು ಸುಮಿತ್ರೆಯಲ್ಲೇ ಹುಟ್ಟಿದ್ರಿಂದ ಅವ್ರನ್ನ ಆಮೇಲೆ ಹೇಳಿದ್ರೆ ಏನ್ ತೊಂದರೆ ಆಗುದಿಲ್ಲ ಅಂತ ಹೇಳಿ ಆಮೇಲೆ ಹೇಳಿದ್ದಾರೆ ಅವರು. ಇದರೊಟ್ಟಿಗೆ ಇನ್ನೊಂದು ಪ್ರಶ್ನೆ ಇದೆ, ಅದನ್ನ ನಾವು ಮತ್ತೆ ಇದರ ಸ್ವಲ್ಪ ವಿವಾದವನ್ನ ಪರಿಹಾರ ಮಾಡಿಕೊಂಡು, ಯಾಕೆಂದ್ರೆ ಭರತ ಮೊದಲು ಅಂತ ಇನ್ನೂ ಕೂಡ ಉತ್ತರದ ಪಾಠಗಳಲ್ಲಿ ಹಾಗೆ ಇದೆ. ಈ ವಾಲ್ಮೀಕಿ ರಾಮಾಯಣವನ್ನ ನೋಡಿ ಬರೆದ ಬೇರೆ ಬೇರೆ ರಾಮಾಯಣಗಳಲ್ಲಿ ಭರತ ದೊಡ್ಡವನು ಅಂತ ಅನ್ನೋದನ್ನ ಪ್ರತಿಪಾದನೆ ಮಾಡಿದ್ದಿದೆ. ಅದನ್ನ ಇನ್ನೂ ಕೆಲವು ಅನೇಕ ದೃಷ್ಟಾಂತಗಳಿಂದ ನಾವು ಸರಿ ನಾಳೆ ದಿವಸ ಇದನ್ನ ತಿಳ್ಕೊಂಡು ಮುಂದೆ ರಾಮ ಹೇಗೆ ಆ ಬಾಲ್ಯ ಲೀಲೆಗಳನ್ನ ತೋರಿಸಿದ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಯಾವ ರೀತಿ ಬೆಳೆದ್ರು, ಅವರಿಗೆ ಮುಂದಿನ ವಯಸ್ಸಲ್ಲಿ ತಾವು ಯಾಕೆ ಕಾಡಿಗೆ ಹೋಗ್ಬೇಕಾಯ್ತು, ಅಂದ್ರೆ ಮುಂದೆ ಕಾಡಿಗೆ ಹೋಗುವ ಮುಂಚೆನೆ ಮತ್ತೊಂದ್ಸತಿ ಅವನು ವಿಶ್ವಾಮಿತ್ರರು ಕರ್ಕೊಂಡು ಕಾಡಿಗೆ ಹೋಗ್ತಾರೆ, ಯಾಕೆ ಹೋಗ್ಬೇಕಾಯ್ತು, ಅವಾಗ ದಶರಥ ಪಟ್ಟ ಕಳವಳ, ಇದನ್ನೆಲ್ಲ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.